ಆದ್ಯಾಹ ನಿತ್ಯಪ್ರವೃದ್ಧಸ್ಯ ಚ ತಸ್ಯ ವೃದ್ಧಿಃ ಅಪೇಕ್ಷಲೋಕಸ್ಯ ಹಿ ಮಂದದೃಷ್ಟಿಂ. ಏನಾಯಿತು? ಧನುಸ್ಸನ್ನು ಎತ್ತಿ ಆಯಿತು, ಭಂಗನೂ ಆಯಿತು. ವಿಕೃಷ್ಯಮಾಣಂ ತದನಂತರಾಧಸ ಪರೇಣ ನಿಸ್ಸೀಮ ಬಲೇನ ಲೀಲಯ ಅಭಜ್ಯತಾಸಹ್ಯ ಮಮುಷ್ಯ ತದ್ಬಲಂ ಪ್ರಸೋಢುಮೀಶಂ ಕುತ ಏವ ತದ್ಭವೇತ್. ವಿಕೃಷ್ಯಮಾಣಂ ತತ್, ಆ ಒಂದು ಧನಸ್ಸು ಎಳೆಯಲ್ಪಟ್ಟೆ. ಕೃಷ್ಯಮಾಣ ವಿಕೃಷ್ಯಮಾಣ ತದನಂತರಾಧಸ ಪರೇಣ, ಇಲ್ಲಿ ವಿ ಎಂಬುದಕ್ಕೆ ವಿಷ್ಣು ಅಂತ ಅರ್ಥ. ವಿಕೃಷ್ಯಮಾಣ ವಿಷ್ಣುವಿನಿಂದ ಎಳೆಯಲ್ಪಡ್ತಕ್ಕಂಥ ಧನಸ್ಸು ಯಾರಾತ? ಪರೇಣ ಸಂಪೂರ್ಣ ಗುಣೇನ, ಪರಿಪೂರ್ಣ ಗುಣನಾದ ಪರಮಾತ್ಮ. ನಿಸ್ಸೀಮ ಬಲೇನ, ಎಷ್ಟು ಅಬ್ಜೆಕ್ಟಿವ್ಸ್ ಹಾಕ್ತಾರೆ. ಅನಂತರಾಧಸ ಪರೇಣ ನಿಸ್ಸೀಮ ಬಲೇನ, ಅದಕ್ಕೆ ಲೀಲಯ, ಇಷ್ಟೆಲ್ಲ ಇದ್ದಿದ್ದಕ್ಕೆ ಲೀಲಯ, ಅತ್ಯಂತ ಲೀಲಾಜಾಲವಾಗಿ ಎತ್ತಿದ. ಅಭಜ್ಯತ ಅಸಹ್ಯ ಮಮುಷ್ಯ ತದ್ಬಲಂ, ಕಟ್ಲಕ್ಕೆ ಅಂತ ಹೋದಾಗ ಅದು ಅಭಜ್ಯತ ಮುರಿದೋಯ್ತು. ಪ್ರಸೋಢು ಮೀಶಂ ಕುತ ಏವ ತದ್ಭವೇತ್, ಅದೇನು ಆಶ್ಚರ್ಯ ಅಲ್ವೇ ಅಲ್ಲ. ಹೇಗೆ ತಡೆದುಕೊಳ್ಳೋದಕ್ಕೆ ಸಾಧ್ಯ ಇದು? ಅನಂತ ಬಲದ ಪರಮಾತ್ಮನ ಮುಂದೆ ಈ ಅಲ್ಪ ಬಲದ ಧನುಸ್ಸು ನಿಲ್ಲಕ್ಕೆ ಸಾಧ್ಯವಾಗಲಿಲ್ಲ, ಮುರಿದೋಯ್ತು. ಸಮಧ್ಯತಸ್ತತ್ ಪ್ರತಿಭಿ, ಅಲ್ಲಿ ಎಲ್ಲಿ ಮುರಿದು ಕರೆಕ್ಟಾಗಿ? ಸಮಧ್ಯತಃ ತತ್ ಪ್ರವಿಭಜ್ಯ ಲೀಲಯ, ಮಧ್ಯಕ್ಕೆ ಸರಿಯಾಗಿ ಅದನ್ನು ಲೀಲಾಜಾಲವಾಗಿ ವಿಭಾಗ ಮಾಡಿ. ಯಥಾ ಇಕ್ಷುದಂಡಂ ಶತಮನ್ಯು ಕುಂಜರ, ದೃಷ್ಟಾಂತ ಕೊಡ್ತಾರೆ. ಹೇಗೆ? ಯಥಾ ಇಕ್ಷುದಂಡಂ ಶತಮನ್ಯು ಕುಂಜರ, ಕುಂಜರ ಅಂದರೆ ಆನೆ, ಶತಮನ್ಯು ಅಂದರೆ ಇಂದ್ರದೇವರು, ಶತಮನ್ಯು ಕುಂಜರ ಅದು ಇಂದ್ರದೇವರ ಆನೆ, ಅಂದರೆ ಐರಾವತ ಅಂತ. ಬರೀ ಆನೆಯೇ ಸಾಕು. ಐರಾವತ ಅಂತ ಹೇಳಿ ಏನದು? ಐರಾವತಂ ಗಜೇಂದ್ರಾಣಂ ವಿದ್ಧಿಮಾಂ ಅಮೃತೋದ್ಭವಂ, ವಿಭೂತಿ ರೂಪ ಇದೆ ಪರಮಾತ್ಮನದು. ಅಂಥ ಒಂದು ಐರಾವತದ ಮುಂದೆ, ಗೊತ್ತಾಯ್ತು? ಐರಾವತದ ಮುಂದೆ ಒಂದು ಇಕ್ಷುದಂಡ, ಯಾವುದೋ ಕಬ್ಬಿನ ಕೋಲು, ಯಾವ್ದು ಲೆಕ್ಕಕ್ಕೆ ಬರುತ್ತೆ? ಇದು ಕಬ್ಬಿನ ಕೋಲಿದ್ದ ಹಾಗೆ. ಯಾವುದೋ ಶಿವಧನಸ್ಸು ಕಬ್ಬಿನ ಕೋಲಿದ್ದ ಹಾಗೆ. ರಾಮದೇವರ ಶಕ್ತಿ ಅಂಥದ್ದು ಐರಾವತ ಶಕ್ತಿ ಇದ್ದಂತೆ. ಅದು ಕೂಡ ದೃಷ್ಟಾಂತ ಅಲ್ಲ, ಯಾಕೆಂದರೆ ರಾಮದೇವರ ಮುಂದೆ ಯಾವುದೂ ದೃಷ್ಟಾಂತ ಅಲ್ಲ. ದೇವರಿಗೆ ಯಾರು ಸಮ? ದೇವರೇ. ಅರ್ಥ ಆಗ್ಲಿಕ್ಕೆ ಹೇಳಿದ್ದಷ್ಟೇ. ಐರಾವತದ ಆನೆ ಸಾಮಾನ್ಯ ಕಬ್ಬನ್ನು ಎಲ್ಲ ನೋಡಿರ್ತಾರಲ್ಲ, ಯಾವ ದೃಷ್ಟಾಂತ ಯಾತಕ್ಕೆ ಕೊಡ್ತಾರೆ? ಅರ್ಥ ಆಗ್ಲಿಕ್ಕಷ್ಟೇ, ನಿಮ್ಗೆ ಗೊತ್ತಿರೋದನ್ನು ತಿಳಿಸೋಕ್ಕೋಸ್ಕರ. ಆನೆ ಗೊತ್ತು, ಇದು ಮಾಡೋದು ಗೊತ್ತು. ಐರಾವತ ಕೇಳಿ ಗೊತ್ತು, ಆನೆ ನೋಡಿ ಗೊತ್ತು, ಐರಾವತ ಕೇಳಿ ಗೊತ್ತು. ಆದ್ದರಿಂದ ಅದು ಹೇಗೆ ಲೀಲಾಜಾಲ ಮುರಿಬೇಕು ಹಾಗೆ ಮುರಿದು ಹಾಕಿದ. ಯಥೇಕ್ಷದಂಡಂ ಶತಮನ್ಯು ಕುಂಜರ ವಿಲೋಕಯನ್ ವಕ್ತ್ರಂ ಋಷೇರವಸ್ಥಿತ ಸಲಕ್ಷ್ಮಣ ಪೂರ್ಣತನುರ್ಯಥಾಶಶಿ. ವಿಲೋಕಯನ್ ವಕ್ತ್ರಂ ಋಷೇ ಅವಸ್ಥಿತ, ಋಷೇ ವಕ್ತ್ರಂ ವಿಲೋಕಯನ್. ಏನು ಮಾಡಿದ್ದಾನಾಗ ರಾಮದೇವರು? ಏನು ಮಾಡಿದ್ದಾರೆ? ವಕ್ತ್ರಂ ವಿಲೋಕಯನ್, ವಕ್ತ್ರ ಅಂದರೆ ಮುಖ, ಮುಖವನ್ನು ವಿಲೋಕಯನ್, ವಿಲೋಕಯನ್ ನೋಡುತ್ತಾ, ದಿಟ್ಟಿಸಿ ನೋಡುತ್ತಾ, ಅವಸ್ಥಿತ ನಿಂತ್ಕೊಂಡ್ಬಿಟ್ಟು. ಆಯ್ತು, ನೀವು ಹೇಳಿ ಕೆಲಸ ಆಯಿತು, ಮುಗೀತಷ್ಟೇ. ಯಾರಿಗೆ ರಿಪೋರ್ಟ್ ಮಾಡಬೇಕು? ಮಾಡಿದ ಮೇಲೆ ಇದನ್ನು ಕರ್ಕೊಂಬಂದವ್ರು ವಿಶ್ವಾಮಿತ್ರ, ಅವ್ರಿಗೆ ರಿಪೋರ್ಟ್ ಮಾಡಿದರೆ ಆಯ್ತು ಅಷ್ಟೇ. ಸಂಬಂಧಪಟ್ಟ ರಿಪೋರ್ಟ್ ಮಾಡಬೇಕು ಯಾವಾಗಲೂ. ಅದಕ್ಕೆ ಅಭಜ್ಯತ, ಆ ವಿಲೋಕಯನ್ ವಕ್ತ್ರಂ ಋಷೇರವ ನಿಂತ್ಕೊಂಡ್ಬಿಟ್ರು ರಾಮದೇವರು ಇಷ್ಟು ಮಾಡಿ. ಸಲಕ್ಷ್ಮಣ ಪೂರ್ಣತನುರ್ಯಥಾಶಶಿ, ಲಕ್ಷ್ಮಣ ಸಮೇತನಾಗಿ ರಾಮ ಆ ಋಷಿಯಾದ ವಿಶ್ವಾಮಿತ್ರರ ಮುಖವನ್ನು ನೋಡ್ತಾ ನಿಂತ್ಕೊಂಡ. ಯಾರಿಗೆ ಕೆಲಸ ಒಪ್ಪಿಸಿದಾಗ ಮುಗಿತಾ ಅವ್ರಿಗೆ ಒಪ್ಪಿಗೆ ಆಯ್ತಲ್ಲ ಅಂತ ನೋಡೋಕೆ ಏನು ಮಾಡ್ತಾರೆ? ಅವ್ರ ಮುಖ ನೋಡ್ತಾರೆ. ಅವ್ರ ಮುಖದಲ್ಲಿ ಏನಾಗುತ್ತೆ ಅದರಿಂದ ಸ್ಯಾಟಿಸ್ಫೈ ಇದೆಯಲ್ಲೋ ಗೊತ್ತಾಗತ್ತಾಗ ನಿಂತ್ಕೊಂಡ್ಬಿಟ್ರು ಲಕ್ಷ್ಮಣನ ಸಮೇತ. ಹೌದು, ಎಲ್ಲ ಕಡೆ ಅಷ್ಟೇ. ಅದು ರಿಪೋರ್ಟ್ ಮಾಡಬೇಕು, ಯಾರಿಗೆ ಕೊಡ್ಬೇಕು? ಸಂಬಂಧಪಟ್ಟವ್ರಿಗೆ ತರಿಸ್ಬೇಕಾದ್ರೆ. ಸಲಕ್ಷ್ಮಣ ಹೇಗೆ? ಪೂರ್ಣತನುರ್ ಯಥಾಶಶಿ, ಹೇಗೆ ರಾಮದೇವರು ಹೇಗಿದ್ದಾರೆ? ಯಥಾಶಶಿ, ಚಂದ್ರ ಇದ್ದಾಗಿದ್ದಾರೆ, ಚಂದ್ರನಂತೆ ಇದ್ದಿದ್ದಾರೆ. ಪೂರ್ಣತನು, ಎಂಥ ಚಂದ್ರ? ಪೂರ್ಣಚಂದ್ರ. ಎಷ್ಟು ಪೂರ್ಣಚಂದ್ರ? ಈ ಅನಂತ ಪೂರ್ಣಚಂದ್ರೂ ಸಾಟಿ ಆಗೋದಿಲ್ಲ ರಾಮದೇವರಿಗೆ. ರಾಮಚಂದ್ರ ಅದೇ ಸ್ಮರೇತ ಯಾಮಿನೀನಾಥ ಸಹಸ್ರಾಮಿತ ಕಾಂತಿಮತ್ ಸ್ವನಂತ ಚಂದ್ರಾಧಿಕ ಕಾಂತಿಕಾಂತಂ ಅಂತ ಹೇಳಿದಾರಲ್ಲ ಹಾಗೆ. ಧನುರ್ ಯಥಾಶಶಿ, ಪೂರ್ಣತನು ಯಥಾಶಶಿ, ಧನುಸ್ಸನ್ನು ಮುರಿದ ಅಪೂರ್ಣತನು ರಾಮ ಹಾಗೆ ನಿಂತಿದ್ದಾರೆ. ಸಮಧ್ಯತಸ್ತತ್ ಪ್ರವಿಭಜ್ಯ ಲೀಲಯ ಯಥೇಕ್ಷುದಂಡಂ ಶತಮನ್ಯು ಕುಂಜರ ವಿಲೋಕಯನ್ ವಕ್ತ್ರಂ ಋಷೇರವಸ್ಥಿತ ಸಲಕ್ಷ್ಮಣ ಪೂರ್ಣತನು ಯಥಾಶಶಿ. ತಮಬ್ಜನೇತ್ರಂ ಪೃಥುತುಂಗವಕ್ಷಸಂ ಶ್ಯಾಮಾವದಾತಂ ಚಲಕುಂಡಲೋಜ್ವಲಂ ಶಶಕ್ಷತೋತ್ಥೋಪಮಚಂದನೋಕ್ಷಿತಂ ದದರ್ಶ ವಿದ್ಯುದ್ವಸನಂ ನೃಪಾತ್ಮಜಾ.
ತಮಬ್ಜನೇತ್ರಂ ತಮ್ ಅಬ್ಜನೇತ್ರಂ ತಮಬ್ಜನೇತ್ರಂ ಪೃಥುತುಂಗವಕ್ಷಸಂ ಪೃಥುತುಂಗವಕ್ಷಸಂ ಪೃಥು ಅಂದರೆ ವಿಶಾಲ, ತುಂಗ ಅಂದರೆ ಉನ್ನತ, ವಿಶಾಲವಾದ ಎದೆ, ಉನ್ನತವಾದ ಎದೆ. ಎದೆ ಎರಡು ಲಕ್ಷಣ ಇರಬೇಕು, ವಿಶಾಲತೆ ಇರಬೇಕು, ಉನ್ನತ ಇರಬೇಕು. ಅದಕ್ಕೇನೆ ಉಬ್ಬಿದ ಎದೆ ಅಂತಾರಲ್ಲ ಹಾಗೆ. ಪೃಥುತುಂಗವಕ್ಷಸಂ ಶ್ಯಾಮಾವದಾತಂ ಶ್ಯಾಮಾವದಾತಂ ಶ್ಯಾಮ ಶ್ಯಾಮಲವರ್ಣದ ಅವದಾತ ಶೈನಿಂಗ್, ಶ್ಯಾಮಲವ ಹಿಂದೆ ಬಂದಿತ್ತಾಗಲೇ ಶ್ಯಾಮಾವದಾತ ಜಗದೇಕ ಸಾರೆ ಅಂತ ಬಂದಿತ್ತು. ಚಲಕುಂಡಲೋಜ್ವಲಂ ಚಲಕುಂಡಲ ಉಜ್ವಲಂ ಚಲ ಅಲಗಾಡತಕ್ಕಂತಹ ಕುಂಡಲ ಎರಡು ಕರ್ಣಕುಂಡಲಗಳಿಂದ ಉಜ್ವಲಂ ಕರ್ಣಕುಂಡಲ ಅನ್ಬೋದು, ಬರೀ ಕುಂಡಲ ಅಂದರೂ ಸರಿಯೇ. ಕುಂಡಲ ಸಾಮಾನ್ಯವಾಗಿ ಯಾವುದಿರುತ್ತದೋ ಕರ್ಣದ್ದಾಗಿದೆ ಕರ್ಣಕುಂಡಲ. ಆ ರೀತಿಯಲ್ಲಿ ಬುಟ್ಟಿ ಅಂದರೆ ಬಿದಿರಿನ ಬುಟ್ಟಿ ಅಂತಾರಲ್ಲ ಹಾಗೆ. ಸಾಮಾನ್ಯವಾಗಿ ಬುಟ್ಟಿ ಫೇಮಸ್ ಯಾವುದಕ್ಕೆ? ಬಿದಿರು ಬುಟ್ಟಿ ಹೇಳಿದಾಗ ಫಸ್ಟ್ ತುಂಬ ಸ್ಟ್ರೆಂತ್ ಜಾಸ್ತಿ, ಪರ್ಫೆಕ್ಟ್, ಅದು ಫಿನಿಷಿಂಗು ಚೆನ್ನಾಗಿ ಬರುತ್ತೆ. ಅದಕ್ಕೆ ಉಳಿದಕ್ಕೆಲ್ಲ ಆ ಫಿನಿಷಿಂಗ್ ಬರೋದಿಲ್ಲ. ಅಷ್ಟು ಮಡಿಗಂತೂ ಭಾರಿ ಮಡಿ ಅದು. ಚಲಕುಂಡಲ ಉಜ್ವಲಂ ಅದರಿಂದ ಹೊಳಿತಕ್ಕಂತಹ, ಚಲಿಸುವ ಕುಂಡಲಗಳಿಂದ ಹೊಡಿತಾ ಇರತಕ್ಕಂತಹ ಇದು ರಾಮದೇವರು ಇದ್ದ ರೀತಿ. ಚಲಕುಂಡಲೋಜ್ವಲಂ ಶಶಕ್ಷತ ಉತ್ಥ ಉಪಮ ಚಂದನ ಉಕ್ಷಿತಂ ಶಶಕ್ಷತೋತ್ಥೋಪಮ ಚಂದನೋಕ್ಷಿತಂ. ಶಶ ಅಂದ್ರೇನು? ಮೊಲ. ಕ್ಷತ ಅಂದ್ರೇನು? ಅದರ ಗಾಯ. ಗೊತ್ತಾಯ್ತಾ? ಏಟು ಬಿದ್ದಿದೆ ಮೊಲಕ್ಕೀಗ, ಅವಾಗೇನು ಬರುತ್ತೆ? ಏನು ಬರುತ್ತೆ? ಕ್ಷತದಿಂದ ರಕ್ತ ಬರುತ್ತೆ, ಮೊಲದ ಬಂದು ಬರತಕ್ಕಂಥ ರಕ್ತ. ಆ ರೀತಿ ಇದ್ದಂತಹ ಶಶ ಕ್ಷತ ಉತ್ಥ ಮೊಲದ ಗಾಯದಿಂದ ಬಂದಂತಹ ಚಂದನವನ್ನು ಹೋಲತಕ್ಕಂತಹ, ಗೊತ್ತಾಯ್ತಾ? ಮೊಲದ ಗಾಯದಿಂದ ಬಂದ ರಕ್ತವನ್ನು ಹೋಲ್ತಕ್ಕಂಥ ಶ್ರೀಗಂಧದಿಂದ ಉಕ್ಷಿತಂ ಲೇಪಿತನಾದ ಚಂದನ ಚರ್ಚಿತ ಉಕ್ಷಿತ ಅಂದರೆ ಹೇಗಿದ್ದಾರೆ ರಾಮದೇವರು ಅಂದರೆ ಗಂಧ ಹಚ್ಕೊಂಡಿದ್ದ, ಶ್ರೀಗಂಧ ಹಚ್ಕೊಂಡಿದ್ದಾರೆ. ಶ್ರೀಗಂಧ ಹೇಗಿದೆ ಅಂತ ಹೇಳಿದರೆ ಕೆಂಪಗಿದೆ ಶ್ರೀಗಂಧ, ಬರೀ ಗಂಧ ಬೇರೆ. ಈ ಶ್ರೀಗಂಧ ಬರುತ್ತೆ ನೋಡಿದರೆ ಅದರಲ್ಲಿ ಏನಂತಾರೆ ಅದಕ್ಕೆ? ರಕ್ತಚಂದನ ಅಂತ. ರಕ್ತಚಂದನ ಅದು ಅದರಲ್ಲಿ ಅದು ತುಂಬ ಕಲರ್ ಬರುತ್ತೆ. ಅದು ತುಂಬ ಕಾಸ್ಟ್ಲಿ ಸಿಗೋದು, ಇದಕ್ಕಿಂತ 2-3 ಕಾಸ್ಟ್ಲಿ ಅದು. ಅದು ಸಿಗೋದಿಲ್ಲ, ತುಂಬ ಕಷ್ಟ ಸಿಗೋದು. ಅದರಲ್ಲಿ ಇದಕ್ಕೆ ಕೇಸರಿ ಹಾಕಿರೋ ಕಲರ್ ಬರುತ್ತೆ, ಅದು ನ್ಯಾಚುರಲ್ ಅಂತ ಕಲರ್. ಇದಕ್ಕಿಂತ ಒಳ್ಳೆ ಕಲರ್ ಇರುತ್ತೆ, ವಾಸನೆ ಇರುತ್ತೆ, ಎರಡೇ ಇರುತ್ತೆ. ವಾಸನೆ ಟೈಪ್ ಬೇರೆ. ಇದ್ರ ಶ್ರೀಗಂಧ ಆ್ಯಕ್ಚುಲಿ ಅದು ಶ್ರೀಗಂಧ, ಅದು ಗಂಧದ ವೆರೈಟಿ ಅಲ್ಲಂಥದ್ದು. ರಕ್ತಚಂದನ ಗಂಧ ಅಲ್ಲ, ಬಟ್ ಆ್ಯಕ್ಚುಲಿ ಗಂಧಕ್ಕಿಂತ ಹೆಚ್ಚು ಚೆನ್ನಾಗಿ ಕಾಣಿಸುತ್ತೆ. ಕಲರ್ ವೈಸ್ ಭಾಳ ಚೆನ್ನಾಗಿರುತ್ತೆ, ವಾಸನೆಯೂ ಇರುತ್ತೆ. ಅದು ಇದ್ರ ಬೇರೆ, ಅದು ಬೇರೆ, ವೆರೈಟಿ ಬೇರೆ. ಅಂದರೆ ತುಂಬ ಇದು ನಮ್ಮ ಟೀ ಕುಡ್ಡಿಗೂ ರೋಸ್ ವುಡ್ಗೆ ಡಿಫ್ರೆನ್ಸ್ ಆಗೋ ಆ ಥರ ಡಿಫ್ರೆನ್ಸ್ ಇರುತ್ತೆ ಅದಕ್ಕೆ, ಅಂದರೆ ಬೆಲೆಯಲ್ಲಿ. ಶಶಕ್ಷತ ಮೊಲದ ರಕ್ತ ಅಂತ ಯಾಕೆ ಹೇಳಬೇಕು? ರಕ್ತ ಎಲ್ಲರ ರಕ್ತನೂ ಕೆಂಪೇ ಇರುತ್ತೆ, ಅಲ್ಲೇನು ಎಲ್ಲ ರಕ್ತನೂ ಕೆಂಪೇ ಇರುತ್ತೆ. ಯಾಕೆ ಹೇಳಬೇಕು ಅಂದರೆ ಮೊಲ ಬೆಳ್ಳಗಿರುತ್ತೆ, ರಕ್ತ ಕಾಂಟ್ರಾಸ್ಟ್ ಬರುತ್ತೆ. ಗೊತ್ತಾಯ್ತಾ? ರೆಡ್ಡು ಬ್ಲಾಕು ರೆಡ್ಡು ವೈಟು ಹೇಗಿರುತ್ತೆ ಅವೆಲ್ಲ ಎದ್ದು ಕಾಣಿಸುತ್ತೆ. ಆ ದೃಷ್ಟಿಯಿಂದ ಇದು ಸಾಮಾನ್ಯವಾಗಿ ರಾಮಾಯಣದಲ್ಲೂ ಹಾಗೆ ಹೇಳ್ತಾ ಆ ಪದ ಉಪಯೋಗಿಸ್ತಾರೆ. ಅಷ್ಟು ಕೆಂಪಿತ್ತು ಶ್ರೀಗಂಧ, ಅದನ್ನು ಹಚ್ಕೊಂಡಿದ್ರು ಅಂತ ಹೇಳಿದೆ. ಶಶಕ್ಷತೋತ್ಥೋಪಮ ಚಂದನೋಕ್ಷಿತಂ ದದರ್ಶ ವಿದ್ಯುದ್ವಸನಂ ನೃಪಾತ್ಮಜ. ವಿದ್ಯುದ್ವಸನಂ, ವಿದ್ಯುತ್ ಅಂದರೆ ಮಿಂಚು, ವಸನ ಅಂದರೆ ವಸ್ತ್ರ, ಹುಟ್ಟಿದ್ದು ಪೀತಾಂಬರ. ವಿದ್ಯುತ್ ಯಾತಕ್ಕೆ ಹೇಳಿದರು ಅಂದರೆ ಹೊಳೆಯೋದು, ಮಿಂಚಿನಂತೆ ಹೊಡಿತಕ್ಕಂಥ ವಸ್ತ್ರ. ಹುಟ್ಟಿದ್ದು ಪೀತಾಂಬರ ಅಂತ ಹೇಳಿದ್ದಾರೆ ಈಗಾಗಲೇ. ಪೀತಾಂಬರವನ್ನು ಧರಿಸಿರೋದು, ವಿದ್ಯುತ್ತು ಬೆಳಗಿರುತ್ತೆ, ಪೀತಾಂಬರ ಬೆಳಗಿರೋದಿಲ್ಲ. ಇಲ್ಲಿ ಬೆಳಗ್ಗೆ ಅಂತ ಯಾತಕ್ಕೆ ವಿದ್ಯುತ್ಗೆ ಯಾತಕ್ಕೆ ಹೋಲಿಸಿದರು ಅಂದರೆ ಶೈನಿಂಗೋಸ್ಕರ, ಮಿಂಚಿನ ಹೊಳಪು ಅಂತೀವಿ, ಹೊಳಪಿಗೋಸ್ಕರವಾಗಿ ಅಂಥ ಒಂದು ಪೀತಾಂಬರ ಧರಿಸಿರ್ತಕ್ಕಂತಹ ರಾಮದೇವರನ್ನು. ಇಷ್ಟು ರಾಮದೇವರ ವರ್ಣನೆ. ತಮ್ಮ ಅಬ್ಜನೆ ಏನು ಗಾಯ, ಕ್ಷತ ಅಂದರೆ ಗಾಯ ಆಗೋದು. ಉಂಡೆ. ಶಶಕ್ಷತ ಉತ್ಥ ಉಪಮ ಹೋಲ್ತಕ್ಕಂತಹ, ಶಶಕ್ಷತ ಉತ್ಥ ಉಪಮ ಮೊಲದ ಗಾಯದಿಂದ ಹೊರಬರತಕ್ಕಂತಹ ರಕ್ತವನ್ನು ಹೋಲತಕ್ಕಂತಹ ಚಂದನ ಉಕ್ಷಿತಂ ಚಂದನದಿಂದ ಲೇಪಿತನಾದಂತಹ ವಿದ್ಯುದ್ವಸನಂ ವಿದ್ಯುತ್ತಿನಂತೆ ಹೊಡೆಯತಕ್ಕಂತಹ ಪೀತಾಂಬರ ಧರಿಸಿರತಕ್ಕಂತಹ ರಾಮದೇವರನ್ನು ನೃಪಾತ್ಮಜ ಜನಕರಾಜನ ಪುತ್ರಿ ಸೀತಾದೇವಿ ಏನು ಮಾಡಿದರು? ದದರ್ಶ ನೋಡಿದರು. ರಾಮದೇವರನ್ನ ಸೀತಾದೇವಿ ನೋಡಿದರು. ಇದನ್ನು ಹೇಳಬೇಕಾದ್ರೆ ಸೀತಾ ನೋಡಿದರೆ ಅಷ್ಟೇ ಹೇಳಿದರೆ ಸಾಕು. ಇಂಥ ರಾಮನ ನೋಡಿದರು ಅಂದರೆ ಇಷ್ಟೆಲ್ಲ ಸೀತೆ ಗಮನಿಸಿದ್ದಾರೆ ಅಂತಲೂ ಅರ್ಥ. ಈ ರೀತಿ ನೋಡಲಿಕ್ಕೆ ಎಲ್ಲರಿಗೂ ಸಾಧ್ಯ ಇಲ್ಲ. ಯಾತಕ್ಕೆ? ರಾಮದೇವರ ಕಾಂತಿ ಸೂರ್ಯನ ಭಾಳ ದಿಟ್ಟಿಸಿ ನೋಡಿದ್ರೆ ಕಣ್ಣೀರಾಗಿಬಿಡುತ್ತೆ. ಅದು ಚೆನ್ನಾಗಿದ್ದರೆ ನೋಡೋಕ್ಕೆ ಸಾಧ್ಯ ಇದೆ. ಸೀತಾದೇವಿ ನೋಡಿದಂತೆ ಯಾರೂ ನೋಡೋಕ್ಕೆ ಬರೋದಿಲ್ಲ ಅಂತ ಅರ್ಥ. ಇಂದಿರಾಮಂದ ಸಾಂತರಾಗಿಡ ಕಟಾಕ್ಷ ಪ್ರೇಕ್ಷಿತಾತ್ಮ ವಾಸನೆ ಬಂದಿದೆ.
ಸೀತಾದೇವಿ ನೋಡಿ ಸ್ಪಷ್ಟವಾಗಿ, ಲಕ್ಷ್ಮೀದೇವಿ ನೋಡ ಹಾಗೆ ಯಾರು ಕೂಡ ನೋಡೋಕ್ಕೆ ಸಾಧ್ಯ ಇಲ್ಲ. ಅದನ್ನು ಹೇಳೋದಕ್ಕೆ ಇಷ್ಟೆಲ್ಲ ಕಲ್ಪನೆ ಇರಬೇಕು ಅದು ಹಿಂದ್ಗಡೆಯಲ್ಲಿ. ದದರ್ಶ ವಿದ್ಯುದ್ವಸನಂ ನೃಪಾತ್ಮಜ ಇಷ್ಟು ಹೇಳಿ ಧನುರ್ಭಂಗ ಆಯಿತು. ಸೀತಾದೇವಿ ನೋಡಕ್ಕೆ ಬಂದಿದ್ದಾರೆ, ನೋಡಿದ್ದಾರೆ. ಏನು ಮಾಡಿದರು ಮುಂದೆ ಅಂದರೆ, ಅಥೋ ಕರಾಭ್ಯಾಂ ಪ್ರತಿಗೃಹ್ಯ ಮಾಲಾಂ ಅಮ್ಲಾನ ಪದ್ಮಾಂ ಜಲಜಾಯತಾಕ್ಷಿ ಉಪೇತ್ಯ ಮಂದಂ ಲಲಿತೈಃ ಪದೈಸ್ತಾಂ ತದಂಸ ಆಸಜ್ಯ ಚ ಪಾರ್ಶ್ವತೋಭವತ್. ಅಥೋ, ಅಥ ಅಂತನೂ ಇದೆ, ಅಥೋ ಅಂತನೂ ಇದೆ. ಅಥ ಅಂತ ಬಿಡಿಸ್ಬಾರ್ದಾನೆ, ಮತ್ತೆ ಇರೋದೇ ಅಥೋ ಅಂಥೇಳಿ. ಅಥೋ ಕರಾಭ್ಯಾಂ ಪ್ರತಿಗೃಹ್ಯ ಮಾಲಾಂ, ಆ ಬಳಿಕ ಕರಾಭ್ಯಾಂ ಎರಡೂ ಕೈಗಳಿಂದ ಮಾಲಾಂ ಪ್ರತಿಗೃಹ್ಯ, ಮಾಲೆಯನ್ನು ಹಿಡಿದುಕೊಂಡು ಎಂಥ ಮಾಲೆ ಅದು? ಅಮ್ಲಾನ ಪದ್ಮಾಂ, ಪದ್ಮದ ಮಾಲೆ ಅದು. ಪದ್ಮ ಹೂವುಗಳಲ್ಲಿ ಅತಿ ಶ್ರೇಷ್ಠವಾದ ಯಾವುದು? ಪದ್ಮ. ಅದಕ್ಕೋಸ್ಕರ ಎಂಥ ಪದ್ಮ ಅದು? ಅಮ್ಲಾನ ಪದ್ಮಾಂ. ಮ್ಲಾನ ಅಂದರೆ ಬಾಡಿರೋದು, ಅಮ್ಲಾನ ಬಾಡದೇ ಇರೋ, ಫ್ರೆಶ್ ಅಂತ ಅರ್ಥ. ಫ್ರೆಶ್ ಆಗಿರ್ತಕ್ಕಂಥ. ಯಾಕೆ ದಿವಸ ಆಹಾರ ತಯಾರು ಮಾಡಿ ಅದು ಎಷ್ಟು ಒಣಗೋಗಿತ್ತು ಅಂತ ತಿಳ್ಕೊಂಡ್ರೆ ಹಾಗಲ್ಲ. ಹೇಗಿತ್ತದು? ಫ್ರೆಶ್ ಆಗಿತ್ತು. ಯಾವಾಗಲೂ ಹೂವೇ ಆಗಿರಬೇಕು, ಫ್ರೆಶ್, ಅವತ್ತಿಂದೇ ಆಗಬೇಕು ಹೂಗಳು. ಪುಷ್ಪಾಣಿ ಅದ್ಯತನಾನಿ ಚ ಪದ್ಯಮಾನದಲ್ಲಿ ಟೀಕಾರಾಯರು ಹೇಳ್ತಾರೆ, ಹೂಗಳು ಅವತ್ತಿಂದ ಆಗಬೇಕು. ತುಳಸಿ ಅವತ್ತಿಂದ ಆಗಬೇಕು ಅಂತಿಲ್ಲ. ತುಳಸಿ 10 ದಿವಸದವರೆಗೂ ತುಳಸಿ ಬರುತ್ತೆ, ಗೊತ್ತಾಯ್ತಾ? ನಿಷಿದ್ಧ ದಿವಸ ತುಳಸಿ ಎತ್ತಕ್ಕೆ ಬರೋದಿಲ್ಲ. ಅದೇನು ತುಳಸಿ ಇಲ್ಲದ ಪೂಜೆ ಮಾಡ್ಲಿಕ್ಕೆ ಬರೋದಿಲ್ಲ. ಏನು ಚಾನ್ಸ್ ಕೊಟ್ಟರೆ ಅದಕ್ಕೆ? ನಿತ್ಯ ನೀವು ಹೂವು ನಿತ್ಯ ಬಿಡಿಸ್ಬೋದು, ಹೂವಿಗೆ ದೋಷ ಇಲ್ಲ. ಆದರೆ ಫ್ರೆಶ್ ಇರಬೇಕಲ್ಲ, ನಿತ್ಯ ಬಿಡಿಸ್ಬೇಕು. ತುಳಸಿ ಫ್ರೆಶ್ ಇರಬೇಕಾಗಿಲ್ಲ. ಏನು ತುಳಸಿ ಇಟ್ ಸೆಲ್ಫ್ ಏನದು? ಪ್ಯೂರ್. ಆದ್ದರಿಂದ ಅದು ಎಷ್ಟೇ ಒಣಗಿದ್ರೂ ಅದು ಪ್ಯೂರೇ. ಅದಕ್ಕೋಸ್ಕರ ಅದು 10 ದಿವಸದವರೆಗೂ ಸುಖವಾಗಿ ಬರುತ್ತೆ, ಇಟ್ಕೋಬೋದು. ಅದಕ್ಕಾಗಿ ಹೂವಿನ ಮಾಲೆ ಫ್ರೆಶ್ ಪದ್ಮ ಹೂ ತಾನೆ, ಹೇಗೆ ಫ್ರೆಶ್ ಆಗಿತ್ತು. ಅಮ್ಲಾನ ಪದ್ಮಾಂ ಮಾಲಾಂ, ಹೊಸದಾದ ಪದ್ಮಗಳಿಂದ ಕೂಡಿದ ಪದ್ಮಮಾಲೆ ಅಂತ ಅರ್ಥ ಒಟ್ಟಿನ ಮೇಲೆ. ಪದ್ಮಮಾಲೆಯನ್ನು ಯಾವಾಗಲೂ ಕೂಡ ಪದ್ಮಮಾಲೆ ದಿವಸ ಹಾಕೊಳ್ಳೋಕೆ ಬರೋದಿಲ್ಲ. ಅದಕ್ಕೇನು ಮಾಡ್ತಾರೆ? ಪದ್ಮಾಕ್ಷ ಮಾಲ ಅಂತಿರುತ್ತಲ್ಲ, ಪದ್ಮಾಕ್ಷ ಮಾಲ. ಅದೇನದು? ಕಮಲದ ಬೀಜಗಳ ಮಾಲೆ ಅದು, ಶ್ರೇಷ್ಠ. ಅದಕ್ಕೆ ಹೇಳಬೇಕಾದ್ರೆ ತುಳಸಿ ಮಾಲೆ, ಕಮಲಾಕ್ಷ ಮಾಲೆ ಎರಡೂ ಸಹ ಕಾಂಬಿನೇಷನ್. ಎರಡೂ ಕೂಡ ವೈಷ್ಣವರ ಲಕ್ಷಣ ಅದು. ಈಗ ಪದ್ಮ ಯಾವುದರ ಸಂಕೇತ? ಲಕ್ಷ್ಮೀ ಸಂಕೇತ. ಲಕ್ಷ್ಮೀ ನಾರಾಯಣ ಇರೋದ್ರಿಂದಾಗಿಯೇ ತುಳಸಿಯೂ ಸಹ ಲಕ್ಷ್ಮೀ ಸಂಕೇತ. ಆದ್ದರಿಂದ ಅವೆರಡು ಕೊಳ್ಳಲ್ಲಿ ಹಾಕ್ಕೊಂಡ್ರೆ ಅದು ವಿಶೇಷವಾಗಿ ದೇವರಿಗೆ ಪ್ರಿಯ. ವೈಷ್ಣವತ್ವಕ್ಕೆ ಒಳ್ಳೆಯ ಲಕ್ಷಣ ಅದು. ಅದಕ್ಕಾಗಿ ಪದ್ಮಮಾಲ ಅಂತಲೇ ಕರೆದಿರೋದು. ದೇವರಿಗೂ ಕೂಡ ಅದು ಬೀಜ ಮಾಲೆ ಹಾಕ್ಲಿಕ್ಕೆ ಬರುತ್ತೆ, ನಾವು ಹಾಕ್ಕೊಳ್ಳೋಕ್ಕೂ ಬರುತ್ತೆ. ಈ ರೀತಿ ಅನೇಕ ರೀತಿಯಲ್ಲಿ ಪದ್ಮಮಾಲೆ ಭಾಳ ಮಹತ್ವ ಇದೆ. ಏನೇನಿದೆ? ಹೌದು, ಪದ್ಮಾಕ್ಷ ಮಾಲಾಧರ. ಪದೈಸ್ತಾಂ ತದಂಸ ಆಸಜ್ಯ ಚ ಪಾರ್ಶ್ವತೋಭವತ್ ಉಪೇತ್ಯ ಮಂದಂ ಲಲಿತೈಃ ಪದೈಃ ತಂ ಉಪೇತ್ಯ ಹತ್ರ ಏತ್ಯ ಬಂದು ಉಪೇತ್ಯ ಹತ್ತಿರ ಬಂದು. ರಾಮದೇವ್ರ ಮಾಲೆ ಹಾಕ್ಲಿಕ್ಕೆ ಹತ್ತಿರ ಬರಬೇಕಲ್ಲ, ಹತ್ತಿರ ಬಂದರು. ಹೇಗೆ ಬಂದರು? ಮಂದಂ, ಮೆಲ್ಲನೆ ಬಂದರು. ಅದಕ್ಕೆ ಶನೇಶ್ವರ ಮಂದವಾಸರ ಅಂತ ಹೆಸರು. ಶನೇಶ್ವರ ಮೆಲ್ಲ ಮೂವ್ ಆಗ್ತಾನಾದ್ದರಿಂದ ಮಂದವಾಸರ. ಮಂದೈಹಿ ಮಂದಂ ಯಥಾಭವತಿ ತಥಾ, ಮೆಲ್ಲಗೇನೆ. ಲಲಿತೈಹಿ ಪದೈಹಿ, ಲಲಿತ ಅಂದರೆ ಮನೋಹರವಾದ ಪದಗಳಿಂದ ಬಂದು ಹೆಜ್ಜೆ ಇಡುತ್ತಾ, ಮನೋಹರವಾಗಿ ಹೆಜ್ಜೆ ಇಡುತ್ತಾನೆ. ತಾಮ್ ಅಂದರೆ ಆ ಮಾಲೆಯನ್ನು ತದಂಸೆ ಆಸಜ್ಯ, ಪರಮಾತ್ಮನ ಕೊರಳಲ್ಲಿ ಹಾಕಿಬಿಟ್ಟು, ಭುಜದಲ್ಲಿ ಹಾಕಿಬಿಟ್ಟು ಆಸಜ್ಯ ಹಾಕಿ ಪಾರ್ಶ್ವತಃ ಅಭವತ್, ಪಕ್ಕದಲ್ಲಿ ನಿಂತರು. ಸೀತಾದೇವಿ ಮಾಲೆ ಹಾಕಿ ರಾಮದೇವರ ಪಕ್ಕದಲ್ಲಿ ನಿಂತು ಸ್ವಯಂವರ ಮುಕ್ತಾಯವಾಯಿತು. ಅದರ ಲಕ್ಷಣವಾಗಿ ಏನು ಮಾಡಿದ್ರು? ಅದು ಒಂದು ಸೂಚನೆಯಾಗಿ ಮಾಲೆ ಹಾಕಿ ನಿಂತ್ಕೊಂಡಿದ್ದಾರೆ. ಅಥೋ ಅದು ಹೇಳಿ ಅನೌನ್ಸ್ ಮಾಡಿದ್ದಂತೆ ಆಯ್ತು. ಈಗ ಅಥೋ ಕರಾಭ್ಯಾಂ ಪ್ರತಿಗೃಹ್ಯ ಮಾಲಾಂ ಅಮ್ಲಾನ ಪದ್ಮಾಂ ಜಲಜಾಯತಾಕ್ಷಿ ಉಪೇತ್ಯ ಮಂದಂ ಲಲಿತೈಃ ಪದೈಃ ತಾಂ ತದಂಸ ಆಸಜ್ಯ ಚ ಪಾರ್ಶ್ವತಃ ಅಭವತ್. ಇಷ್ಟ ಅಥೋ ಅಂತ ಹೇಳಿದರು. ಮಂಗಲೋತ್ಸವ ಅದರಿಂದಾಗಿಯೇ ಅಥೋ ಅಂತ ಶುರು ಮಾಡಿದರು. ಅಥ ಶಬ್ದ ಮಂಗಳವಾಚಕವಾದದ್ದು ತಿಳಿಸಿದರು. ಆಸಜ್ಯ ಚ ಪಾರ್ಶ್ವತೋ ಅಭವತ್. ತತಃ ಪ್ರಬೋಧೋ ನಿತರಾಂ ಜನಾನಾಂ ವಿದೇಹ ಪುರ್ಯಾಂ ಅಭವತ್ ಸಮಂತಾತ್ ರಾಮಂ ಸಮಾಲೋಕ್ಯ ನರೇಂದ್ರಪುತ್ರ್ಯಾ ಸಮೇತಮಾನಂದನಿಧಿಂ ಪರೇಶಂ. ತತಃ ಪ್ರಮೋದಃ ನಿತರಾಂ ಜನಾನಾಂ ವಿದೇಹ ಪುರ್ಯಾಂ ಅಭವತ್ ಸಮಂತಾತ್. ಲಕ್ಷ್ಮೀಕಾಂತ ಸಮಂತತೋಪಿ ಬಂತಲ್ಲ, ಸಮಂತಾತ್. ರಾಮಂ ಸಮಾಲೋಕ್ಯ ನರೇಂದ್ರಪುತ್ರ್ಯಾ
ಸಮೇತಂ ಆನಂದನಿಧಿಂ ಪರೇಶಂ. ತತಃ ಆ ಬಳಿಕ ಜನಾನಾಂ ಜನರಿಗೆ, ಯಾವ ಜನರಿಗೆ? ವಿದೇಹಪುರಿಯಾಂ, ವಿದೇಹ ಪಟ್ಟಣದ ಯಾರ್ಯಾವ ಜನಗಳಿದ್ದರೋ ಎಲ್ಲ ಕೂಡ ಪ್ರಮೋದ ಮೋದ ಮೋದ ಅಂದರೆ ಆನಂದ, ಪ್ರಮೋದ ಪ್ರಕೃಷ್ಟವಾದ ಆನಂದ. ಅದು ನಿತರಾಂ, ಮತ್ತೆ ನಿತರಾಂ ಆನಂದ ಬಂದರೆ ಸಾಕು, ಪ್ರಮೋದ ಆಯ್ತದು, ನಿತರಾಂ ಪ್ರಮೋದ ಆಯಿತು. ಮತ್ತೆ ಅಂದರೆ ಏನಾಯ್ತು, ಈಗ ಆನಂದದ ಪರಾಕಾಷ್ಠೆ, ಆನಂದ ಪರಾಕಾಷ್ಠೆಯನ್ನು ಜನ ಕಂಡರು. ಬರೀ ಸಂತೋಷ ಬೇರೆ, ಊಟ ಆಯಿತು, ಸಂತೋಷ ಆಯಿತು, ಬೇಕಾದ್ದೇ ಮಾಡಿದ್ರು ಇನ್ನು ಖುಷಿ ಆಯಿತು. ಅದು ಭಾರಿ ಚೆನ್ನಾಗಿ ಬೇರೆ ಮಾಡಿ ಕೇಳಿದಷ್ಟು ಹಾಕಿದ್ರು, ಏನಾಯ್ತಾಗ ಭರ್ಜರಿ ಆಯಿತು ಅಂತ ಹೇಳ್ತಾನಲ್ಲ ಹಾಗೆ. ಅಲ್ಲಿ ಪದೈಸ್ತಾಂ ತದ ಸನಾನಾಂ ವಿದೇಹಪುರಿಯಾಂ ಅಭವತ್ ಸಮಂತ. ಸಮಂತ ಎಲ್ಲ ಕಡೆ ಊರು ತುಂಬ ದೊಡ್ಡ ಸುದ್ದಿ ಅದು, ಒಂದು ಎಲ್ಲರಿಗೂ ಭಾರಿ ಆನಂದ ಅಂತ ಪ್ರಸಂಗ ನಡೆಸೋಯಿತು. ಸಾಮಾನ್ಯವಾಗಿ ವ್ಯಕ್ತಿಗಳು ಯಾರು ಅನ್ನೋದ್ರ ಮೇಲೆ, ಅವರ ಕಲ್ಯಾಣ ಲೋಕದ ಮೇಲೆ ಒಂದು ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡುತ್ತೆ. ಯಾರಿವರು? ಲೋಕನಾಥ ದೇವೋ ನಾರಾಯಣ ಶ್ರೀಶ, ದೇವಿ ಮಂಗಲ ದೇವತ, ಹೈಯೆಸ್ಟ್. ಅದಕ್ಕಿಂತ ಹೆಚ್ಚು ಯೋಚನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅಂದ್ರೆಗೇ ವಿಶಿಷ್ಟವಾದ ಆನಂದ ಉಂಟಾಯಿತು. ರಾಮಂ ಸಮಾಲೋಕ್ಯ ನರೇಂದ್ರ ಪುತ್ರ್ಯ ಸಮೇತಂ, ನರೇಂದ್ರ ಪುತ್ರ್ಯ ಸಮೇತಂ ರಾಮಂ ಸಮಾಲೋಕ್ಯ. ನರೇಂದ್ರ ಪುತ್ರಿ ಸಾಕ್ಷಾತ್ ಮಹಾಲಕ್ಷ್ಮಿ ಸೀತೆ. ಅದು ನರೇಂದ್ರ ಪುತ್ರ್ಯಾ ಸಮೇತಂ, ಲಕ್ಷ್ಮ್ಯಾ ಸಮೇತಂ, ಪುತ್ರ್ಯಾ ಸಮೇತಂ. ರಾಮಂ ಸಮಾಲೋಕ್ಯ, ರಾಮನನ್ನು ಸಮ್ಯಕ್ ಆಲೋಕ್ಯ. ರಾಮಂ ಆಲೋಕ್ಯ, ಅಂದರೆ ವಿಷ್ಣು ಅಂತ ತಿಳ್ಕೊಂಡೆ. ಶಬ್ದಕ್ಕೆ ವಿಷ್ಣು ಅಂತ ಹೆಸರು, ಆದ್ದರಿಂದ ವಿಷ್ಣು ಅಂತ ತಿಳ್ಕೊಂಡೇನೆ. ರಾಮಂ ಹೇಗೋ ರಾಮಂ, 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 ವಿಷ್ಣುವಾದ ರಾಮನನ್ನು ನೋಡಿಬಿಟ್ಟು ಲಕ್ಷ್ಮೀನಾರಾಯಣರ ಸಮಾಗಮ ಆಯಿತು. ರಾಮದೇವರು ಹೇಗಿದ್ದಾರೆ? ಲಕ್ಷ್ಮೀ ಸೀತಾ ಬಂದಿದ್ದಕ್ಕಲ್ಲ, ಸದಾ ಏನಾಗಿದ್ದಾರೆ ರಾಮದೇವರು? ಒಂದೇ ವಂದ್ಯಂ ಸದಾನಂದಂ. ಅದಕ್ಕೆ ಆನಂದ ನಿಧಿಂ, ಆನಂದ ನಿಧಿ ಅಂದ್ರೇನು? ಪೂರ್ಣ, ಆನಂದ ಪೂರ್ಣನಾದ ಪರಮಾತ್ಮನನ್ನು ಪರೇಶಂ. ಯಾರಿದ್ದಾನಾತ? ಈಶ ಪರೇಶ. ಕೇಶವ ಶಾಸಕ ಒಂದೇ, ಪಾಶ್ಚಾತ್ಯ ಶೂರ ಪರೇಶ, ಶೂರ ಪರೇಶ ಅಂತ ಒಂದು ಪಾಠ ಇದೆ. ಪರೇಶಂ, ಪರ ಈಶ ಅಂದ್ರೇನು? ಪರಶ್ಚಾಸೌ ಈಶಶ್ಚ ಪರೇಶಃ ತಂ. ಪರಹ ಅಂದರೆ ಸಂಪೂರ್ಣ ಗುಣಪೂರ್ಣನಾದಂತಹ ಈಶನಾದಂತಹ ಶ್ರೀಹರಿಯನ್ನು ಕಂಡು ಏನು ಮಾಡಿದ್ದ? ಪರಾ ಈಶಂ, ಹಾಗೂ ಮಾಡಬಹುದು. ಪರಾ ಮಹಾಲಕ್ಷ್ಮಿ, ಪರಾಯ ಈಶಃ ಪರೇಶಃ ತಂ. ಲಕ್ಷ್ಮೀಪತಿಯಾದಂತಹ ರಾಮನನ್ನು ಸೀತಾರೂಪದ ಮಹಾಲಕ್ಷ್ಮಿ ಜೊತೆ ಸೇರಿದ್ದಾರೆ. ಜನಗಳೆಲ್ಲ ನೋಡಿದ್ದಾರೆ, ಭಾರಿ ಆನಂದವನ್ನು ಪಟ್ಟಿದ್ದಾರೆ. ತತಃ ಪ್ರಮೋದ ನಿತರಾಂ ಜನಾನಾಂ ವಿದೇಹಪುರಿಯಾಂ ಅಭವತ್. ವಿದೇಹಪುರಿ ಅಂತ ಹೇಳಿದ ತಕ್ಷಣ ಬ್ರಾಡ್ ಆಗೋಯ್ತು. ಇವತ್ತು ನಾವೇನೇ ಎದುರು ನೋಡ್ತಾ ಇಲ್ಲ, ಇವತ್ತು ಕೇಳ್ತಾ ಇದ್ದೇವೆ ಅಷ್ಟೇ. ಬಟ್ ಯಾವಾಗ ರಾಮದೇವರಲ್ಲೇ ಮನಸ್ಸಾಗಿ ಕೇಳಿದೆ, ವಿದೇಹರಿದ್ದಾಗ ಲೆಕ್ಕಾಗ ಅಭಿಮಾನ ಎಲ್ಲ ಎಲ್ಲಿ ಹೋಗ್ಬಿಟ್ಟಿದೆ? ಈಗ ಆ ಕಡೆ ಹೋಗ್ಬಿಟ್ಟಿದೆ. ಆ ಬಟ್ಟೆ ದೇಹದಲ್ಲಿ ಏನು ಎಚ್ಚರ ಇಲ್ಲ ಅಂತಾರಲ್ಲ ಹಾಗೆ, ದೇಹದ ಬಗ್ಗೆ ಪರಿವೇ ಇಲ್ಲದೆ ಯಾವುದ್ರ ಬಗ್ಗೆ ಆಶ್ಚರ್ಯ ಬಂದಿದೆ, ಗಮನ ಬಂದಿದೆ, ಅವ್ರು ವಿದೇಹರಾದಾಗ ಲೆಕ್ಕಾಗ. ತಲ್ಲೀನರಾಗಿಬಿಟ್ರೆ ಏನಾಗ ಲೆಕ್ಕ ಹಾಗೆ? ವಿದೇಹರು. ಅದರಿಂದ ಇಲ್ಲಿ ಬಂದಾಗ ಲೆಕ್ಕ ಅವ್ರಿಗೆ. ಅದರಿಂದ ವಿದೇಹಪುರಿ ಎಂಬ ನೋಡೋದಕ್ಕೆ ಏನು ಅನಿಸುತ್ತೆ? ಒಂದು ಜಾಗ, ಒಂದು ಪರ್ಟಿಕ್ಯುಲರ್ ಪ್ಲೇಸ್ ಅದು. ಬಟ್ ಎಕ್ಸ್ಟೆಂಡ್ ಮಾಡಿಕೊಂಡ್ರೆ ಯಾರ್ಯಾರು ದೇಹಾಭಿಮಾನ ಬಿಟ್ಟವರೋ ಅವರಿಗೆಲ್ಲ ಏನು ಖುಷಿ ಕೊಡುತ್ತೆ? ಲಕ್ಷ್ಮೀನಾರಾಯಣರ ಸಮಾಗಮ, ಅವರ ಕಲ್ಯಾಣೋತ್ಸವ ಭಾರಿ ಖುಷಿ ಕೊಡುತ್ತೆ ಅಂತ ಅರ್ಥ. ವಿದೇಹಪುರಿಯಾಂ, ವಿದೇಹ ಆಗಿರಬೇಕು, ಪುರಿಯಲ್ಲಿರಬೇಕು, ದೇಹದಲ್ಲಿರಬೇಕು. ಡೆಡ್ ಆಗಿಬಿಟ್ರೆ ವಿದೇಹರೇ, ಅವರು ಡೆಡ್ ಆದವರೆಲ್ಲ ಏನು ಉಪಯೋಗ ಇಲ್ಲ. ಅದರಿಂದ ದೇಹದಲ್ಲಿರಬೇಕು. ಆಮೇಲೆ ಏನಾಗಬಾರ್ದು? ಅಭಿಮಾನ ಬಿಟ್ಟಿರಬೇಕು. ಅದಕ್ಕೆ ಪುರಿ ಅಂದರೆ ದೇಹ, ಇಲ್ಲಿ ದೇಹದಲ್ಲಿ ವಿದೇಹರಾಗಿದ್ದುಬಿಟ್ರೆ ನೀರಲ್ಲಿ ಇದ್ದೂ ಇರುತ್ತಲ್ಲ ಹಾಗೆ. ಎಲ್ಲಿದೆ ತಾವರೆ? ಇವತ್ತು ಕಮಲ ಇರೋದಲ್ಲಿ ನೀರೊಳಗೆ, ಬಟ್ ಅದಕ್ಕೆ ನೀರು ಅಂಟೋದೇ ಇಲ್ಲ. ನೀರು ಹೊರಗಿದ್ರೆ ಏನಾಗುತ್ತೆ? ಒಣಗೋಗ್ಬಿಡುತ್ತೆ. ನೀರು ಬೇಕು, ಅಂಟಬಾರದು, ಅದು ಸಾರಸ್ಯ. ಅದಕ್ಕೆ ವಸ್ತು ಇಲ್ಲ, ಅದು ವೈರಾಗ್ಯ ಅಲ್ಲ. ವಸ್ತು ಇಲ್ಲ ವೈರಾಗ್ಯ ಏನಂತಾರೆ ಅದಕ್ಕೆ? ಅಭಾವ, ದಾರಿದ್ರ್ಯ ಅದು. ವಸ್ತು ಇಲ್ಲ, ದಾರಿದ್ರ್ಯ ಅದು. ವಸ್ತು ಇದೆ, ಅಭಿಮಾನ ಇಲ್ಲ, ಅದೇನದು? ಅದು ವೈರಾಗ್ಯ. ಅದಕ್ಕೆ ಹೇಳ್ತಾರೆ ವಸ್ತುನ ಬಿಟ್ಟರೆ ವೈರಾಗ್ಯ ಅಂತ ಕರೆಯೋದಿಲ್ಲ. ವಸ್ತು ಇರಬೇಕು, ಏನಿರ್ಕೊಡೋದು ಅದರಲ್ಲಿ ಅಭಿಮಾನ ಇರದೆ ಹೋದ ಏನಂತ ಕರೀತಾರೆ? ಏನು ಶ್ರೀಪಾದರಾಜರು ಮುತ್ತಿನ ಕವಚ ಮೇಲು ಕುಲಾವಿ, ರಾಜವೈಭವ, ಆದರೆ ಏನು ಅಭಿಮಾನ ಕೂಡ ಇಲ್ಲ. ಅದಕ್ಕೆ ಮಹಿಮೆ ಸಾಲದೆ, ಎಷ್ಟೇ ಮಹಿಮೆ ಸಾಲದೆ. ವ್ಯಾಸರಾಜರು ಕೊಂಡಾಡಬೇಕಾದ್ರೆ ಇದು ಮಹಿಮೆ, ಇದು ಏನೂ ಇಲ್ಲ, ಎಲ್ಲ ರಾಜವೈಭವ ಇದ್ದು ಬಿಟ್ಟು ಕೂಡ ಹೇಗಿದ್ದಾರೆ ಅಂದರೆ ಅಭಿಮಾನ ಏನೇನೇನೂ ಇಲ್ಲ. ಇದು ಗ್ರೇಟ್. ಇದು ಇವತ್ತು ಏನೂ ಇಲ್ಲ, ಹೊತ್ತಾನೆ ಬರೀ ಸಾಧಾರಣ ಸೇತಿಗಳಷ್ಟೇ. ಆಚಾರ್ಯ ಸುಮ್ಮನೆ ಚಾಟಿ ಅಷ್ಟೇ. ಭಾರಿ ಅದೇ ಭಾರಿ ದೊಡ್ಡ ಸೌಂದರ್ಯ. ಯಾಕೆ ವೈರಾಗ್ಯನೇ ಸೌಂದರ್ಯ ಅಂತ ಅರ್ಥ. ಏನು
ನಾರಿಯ ಧನವ ಧಾರಣೆಯ ಬಿಟ್ಟರಾಯಿತೆ ಕಂಡರಲ್ಲ ವೈರಾಗ್ಯ ಧೀರರಿಗೆ. ಅದಕ್ಕೆ ಹೇಳಿದ ವಸ್ತು ಇಲ್ಲದೇ ಇರೋದಾಗಲಿ ವಸ್ತು ಬಿಡೋದಾಗಲಿ ಏನಲ್ಲ ವೈರಾಗ್ಯ ಅಲ್ಲ. ವಸ್ತುವಿನ ಅಭಿಮಾನ ಬಿಡೋದು ವೈರಾಗ್ಯ ಹೊರತು ಇದೇನೂ ಅಲ್ಲ. ಸಾಷ್ಟು ಪದಾರ್ಥ ಇದೆ, ಯಾವುದು ನಂದಲ್ಲ, ಅದು ವೈರಾಗ್ಯ. ಏನೂ ಇಲ್ಲದವ್ರ ವೈರಾಗ್ಯ ಬೇರೆ, ಏನೂ ಇಲ್ಲ ದೇವತೆ ಅದೊಂದು ರೀತಿಯ ವೈರಾಗ್ಯ. ಅದು ದುಃಖ ಪಟ್ಟರೆ ಹೋಯ್ತದು ಫೇಲ್ ಇರೋದು. ದುಃಖ ಇಲ್ಲ, ಏನು ದೊಡ್ಡ ಇದು ಹೋದಾಗೈತೆ, ಎಲ್ಲ ಕೊಟ್ಟ ನಿಶ್ಚಿಂತೆ ಏನಿಲ್ಲ, ಫ್ರೀ. ಈಗ ಅವಾಗೇನು ಇನ್ನೊಂದು ಥರ ಖುಷಿ ಅದು. ಯಾಕೆ ಊರಿಗೆ ಹೋಗೋ ಮನುಷ್ಯ ಎಲ್ಲ ಕ್ಲಿಯರ್ ಮಾಡಿ ಹೋಗ್ಬಿಟ್ರೆ ಖುಷಿ ಆಗುತ್ತೆ. ನೋ ಡ್ಯೂಸ್ ತಿಂತಾಗ ಲೆಕ್ಕ. ಇವತ್ತು ಫುಲ್ ಡ್ಯೂಸ್ ಹೋಗ್ತಾನೆ, ಆಫೀಸಿಂದ ನೋ ಡ್ಯೂಸ್ ರಿಟೈರ್ ಆಗ್ತಾನೆ, ದೇಹ ಬಿಟ್ಟು ಹೋಗೋಕ್ಕೆ ಫುಲ್ ಡ್ಯೂಸ್ ಹೋಗ್ತಾನೆ. ಎಲ್ಲ ಋಣ ಇರುತ್ತಲ್ಲ ಹಾಗೇ. ಪ್ರತಿಯೊಬ್ಬರು ಎಲ್ಲರೂ ಸಾಲ ಮಾಡಿ ಸತ್ತೋಗ್ಬಿಡ್ತಾರೆ, ಅದು ಬೇರೆ. ಜೊತೆಗೆ ಜನ್ಮಾಂತರ ಗಂಟು ಅದು ಮಲ್ಟಿಪ್ಲೈ ಆಗ್ತಿರುತ್ತೆ. ಮತ್ತು ಹಾಗೇ ಇದು ಸ್ವಲ್ಪ ಚಿಕ್ಕ ಪದಾರ್ಥ ಹೇಗೆ ಮಲ್ಟಿಪ್ಲೈ ಆಗುತ್ತದ? ಆ ಜನ್ಮಾಂತರ ಅದಕ್ಕೆ ಎಷ್ಟೋ ಸಾವಿರ ವರ್ಷ ಹುಟ್ಟಿ ಬರ್ತದೆ. ಎಷ್ಟಾಗಿರುತ್ತೆ ಆಗೋದು? ಸಾಧ್ಯನೇ ಇಲ್ಲ. ಅದಕ್ಕೆ ಎಂದೂ ಕೂಡ ಋಣಶೇಷ ಉಳಿಸಬಾರ್ದು ಅಂತೇಳಿ. ಶತ್ರುಶೇಷ, ಅಗ್ನಿಶೇಷ, ಋಣಶೇಷ. ಸ್ವಲ್ಪ ಬೆಂಕಿ ಇದ್ರೆ ಏನಾಗುತ್ತದ? ಬರುತ್ತಾರೆ ಹೊತ್ಕೊಂಡು ಫ್ಲ್ಯಾಟ್ ಸುಟ್ಟೋಯ್ತು ಅಂತ. ಆ ಥರ ಬೆಳೀತಾ ಹೋಗಿಬಿಡುತ್ತೆ. ಋಣ ಎಷ್ಟೋ ಸತ್ಯ ಅಸಲಿದ್ದು ಬಡ್ಡಿ ಜಾಸ್ತಿ ಆಗುತ್ತೆ ಅಂತ ಹೇಳೋದಿಲ್ಲ. ಅದಕ್ಕೆ ಋಣಶೇಷ ಉಳಿಸಬಾರ್ದು. ಇದೆಲ್ಲ ಅರ್ಥ ಮಾಡಿಕೊಂಡ್ರೆ ನಿಜವಾದ ಅರ್ಥದಲ್ಲಿ ವಿದೇಹರಾಗೋದು ಅಂದರೆ ಭಾಳ ಒಳ್ಳೆಯ ಪದ ಅದು. ವಿದೇಹರಾಗಬೇಕು. ವಿದೇಹ ಪುರಿಯಾಮ್ ಅಭವತ್ ಸಮಂತಾತ್ ರಾಮಂ ಅಂದರೆ ಅದು ಎಲ್ಲರಿಗೂ ಸಂತೋಷ ಆಯಿತು. ಅದು ಅಯೋಗ್ಯರು ಯಾರು ಇಲ್ಲಾಗ. ಅಯೋಗ್ಯರದ್ದು ಏನಾಗ್ತಿತ್ತು, ಅವ್ರಿಗೆ ದುಃಖ ಆಗ್ತಿತ್ತು. ಕೆಲವರು ಇರ್ತಾರೆ, ಅವ್ರು ಒಳಗೆ ಸಂಕಟ ಬರ್ತಾ ಇರ್ತಾರೆ, ಅದು ಬೇರೆ. ರಾಮಂ ಸಮಾಲೋಕ್ಯ ನರೇಂದ್ರ ಪುತ್ರ ಸಮೇತ ಆನಂದ ನಿಧಿಂ ಪರೇಶಂ ಲಕ್ಷ್ಮ್ಯಾ ಸಮೇತೆ ಪ್ರಕಟಂ ರಮೇಶೇ ಸಂಪ್ರೇಷಯಾಮಾಸ ತದಾಶು ಪಿತ್ರೇ ವಿದೇಹ ರಾಜೋ ದಶದಿಗ್ರಥಾಯ ಸತನ್ನಿಶಮ್ಯಾಶು ತುತೋಷ ಭೂಮಿಪಃ. ಇದು ಅಷ್ಟೇ. ಎಂಥ ಮದುವೆ ನೋಡಿದ್ರೆ ಸಂತೋಷ ಆಗುತ್ತೆ ಅಂದರೆ ಇಂಥ ಮದುವೆ ಸಂತೋಷ ಆಗಬೇಕು. ಕನ್ಯಾದಲ್ಲಿ ಲಕ್ಷ್ಮೀ ಸನ್ನಿಧಾನ, ವರನಲ್ಲಿ ನಾರಾಯಣ ಸನ್ನಿಧಾನ. ಆ ರೀತಿ ಮದುವೆ ಮಾಡಿಕೊಟ್ರೆ ಏನಾಗುತ್ತದೋ ಅದು ಕಲ್ಯಾಣ. ಅದಕ್ಕೆ ಅವ್ರು ಏನಾಗಿರ್ಬೇಕು? ಫಸ್ಟ್ ಅದಕ್ಕೆ ಹೂ ತಂದು ಹಾಕಿದ ದೇವ್ರ ಮೇಲೆ ಖುಷಿ. ಆಮೇಲೆ ಯಾರು ಕಾಳು ಓಡ್ಕೊಂಡು ಕತ್ಕೊಂಡ್ಬಂದಿದ್ದೆ ನಮ್ಮ ಅಂಗಡಿಯಿಂದ ಅಂತ ಹೇಳಿದರು. ಏನಾಯ್ತಾಗ ಎಲ್ಲ ಸಂತೋಷ ಹೊರಟೋಯ್ತು. ಯಾಕೆ? ಈ ಕಳ್ಳ ಕೊಟ್ಟ ಮಾಲೆ ಆಗೋಯ್ತು. ಅದಕ್ಕೆ ನರೇಂದ್ರ ಪುತ್ರ ಒಳ್ಳೆ ಕನ್ಯೆ ಆಗಬೇಕು. ಮ್ಯಾರೇಜು, ಥರ್ಡ್ ಮ್ಯಾರೇಜು ತೊಗೊಂಡು ಏನು ಮಾಡಬೇಕಾದ್ರೆ ಮತ್ತು ಅದೇ ಜಾಸ್ತಿ ಬರ್ತವೇ ಜಾಸ್ತಿ ಆಗ್ತಿರೋದು. ಎಷ್ಟೊಂದ್ರೆ ಫೋನ್ ಮಾಡಿ ಕೇಳ್ತಾರೆ ಪಾಪ, ನಮಗೆ ನಿರ್ವಾಹ ಇಲ್ಲ, ಬಟ್ ಏನೂ ಮಾಡೋಂಗಿಲ್ಲ, ಈಗ ಆಗ್ಬೋದು, ಇದು ಏನೂ ಮಾಡೋಂಗಿಲ್ಲ, ನಾವು ಅದು ಉಪಯೋಗ ಪರ್ಮಿಷನ್ ಕೊಡ್ಲಿಕ್ಕೆ ಯಾರು? ಅದಕ್ಕೆ ಶಾಸ್ತ್ರ ಕೊಡಬೇಕು. ಶಾಸ್ತ್ರ ಕೊಡಿ ಏನು ಮಾಡೋಕ್ಕಾಗ, ಶಾಸ್ತ್ರ ಪ್ರಕಾರ ಬರೋದಿಲ್ಲ ಅಷ್ಟೇ. ಮತ್ತು ಅಂಥ ವೆರಿ ಕಾಮನ್ ಈಗ. ಅದರಿಂದ ತುಂಬ ಕಷ್ಟ ಇದೆ. ಮುಂದೆ ಬರ್ತಾ ಭಾರಿ ಕಷ್ಟ ಇದೆ. ಅದು ಹೇಳ್ತಾರೆ. ಅದಕ್ಕೆ ನರೇಂದ್ರ ಪುತ್ರಿ ಅಂತ ಹೇಳಿದ್ರಿಂದ ರಾಮ ರಾಜಪುತ್ರಿ ಸರಿಯಾಗಿ ಮ್ಯಾಚಿಂಗ್. ಇಲ್ಲಿಂದ ಶುರುವಾಗಬೇಕು. ಗೋತ್ರ ಆಗೈತೆ ಎಲ್ಲ ಸಮೇತ ಅನುಕೂಲ ಆದರೆ ಮಾತ್ರ ಲಕ್ಷ್ಮೀ. ಇಲ್ಲಿ ಸನ್ನಿಧಾನ ಬರೋದಿಲ್ಲ. ಹೋದರೆ ಸನ್ನಿಧಾನ ಬರೋಕ್ಕಾದ್ರೆ ಏನಾಗಬೇಕದು? ಸನ್ನಿಧಾನ ಬರಬೇಕಾದ್ರೆ ಯೋಗ್ಯತೆ ಇರಬೇಕು. ಎಲ್ಲದಕ್ಕೂ ಸನ್ನಿಧಾನ ಬರೋದಿಲ್ಲ. ಅದಕ್ಕೆ ಎರಡನೇದೇನಾಯಿತು? ನಿಧಾರಾಂಬವ ರಾಮಂ ಸಮೋ. ಯಾರಿದ್ದಾರೆ? ಹುಡುಗ ಹೇಗಿರಬೇಕು? ಗುಣನಿಧಿಂ ಆನಂದ ನಿಧಿಂ ಪರೇಶಂ. ಈಗ ಇಬ್ಬರ ಬಗ್ಗೆ ಹಿಂದೆ ವರ್ಣನೆ ಮಾಡಿಬಿಡ್ತಾರೆ. ನರೇಂದ್ರ ಪುತ್ರಿ ಇತ್ಯಾದಿ ವರ್ಣನೆ ಮಾಡಿ ಆಗಿಬಿಟ್ಟಿದೆ. ಅಂಥ ಕಲ್ಯಾಣವಾದರೆ ಅದು ಸಾಮಾನ್ಯ ಎಲ್ಲ ಮದುವೆಗೆ ಯಾತಕ್ಕೆ ಜನ ಅಟೆಂಡ್ ಆಗ್ತಾರೆ ಗೊತ್ತಾ? ಹಿಂದಿನ ಕಾಲಕ್ಕೆಲ್ಲ ಮದುವೆಗೆ ಹೋಗೋದು ಅಂತ ದೊಡ್ಡ ಪುಣ್ಯ ಕೆಲಸ ಅಂತ ಅರ್ಥ. ಲಕ್ಷ್ಮೀನಾರಾಯಣ ಮದುವೆ ನಡೆದಾಗ ತಂದೆ ತಾಯಿಗೆ ಅನುಸಂಧಾನ ಇರಬೇಕು, ಅವ್ರ ಕಡೆಗೆ ಇವ್ರಿಗೆ ಅನುಸಂಧಾನ ಇರಬೇಕು. ಅಂಥ ಮದುವೆಗೋದ್ರೆ ಪುಣ್ಯ ಬರುತ್ತೆ. ಯಾವುದೋ ಮದುವೆ ಏನೋ ಏನು ಅರ್ಥನೇ ಇರೋದಿಲ್ಲ. ಅಲ್ಲಿ ಹೋದರೆ ಪಾಪ ಬರುತ್ತೆ. ಎಷ್ಟೋ ಸಲ ಎಂಥ ಪ್ರಸಂಗ ಅದು ಪಾಪ ಬರಾಗಿರೋದು. ಎಲ್ಲ ಶೂಸ್ ಹಾಕ್ಕೊಂಡು ಓಡಾಡ್ತಿರ್ತಾನೆ, ಮೇಲೇ ಅವನೇ ಮಾಂಗಲ್ಯ ಮುಟ್ತಿರ್ತಾನೆ. ಹೇಳೋರಿಲ್ಲ ಕೇಳೋರಿಲ್ಲ. ವ್ಯವಸ್ಥೆ ಅದು ಅರ್ಥನೇ ಗೊತ್ತಿಲ್ಲ. ಇದು ತಪ್ಪು ಜನಗಳದಲ್ಲ. ಎಜುಕೇಷನ್ ಎಲ್ಲೋ ಹೊರಟೋಯ್ತು. ಇವತ್ತು ಏನೋ ಮಾಡೋ ವಾಕ್ಯಾರ್ಥ ಗಲಾಟೆ ಶುರು ಮಾಡಿ ಕಾಮನ್ ಸೆನ್ಸೇ ಹೊರಟೋಗ್ಬಿಡ್ತು. ಗೊತ್ತಾಯ್ತಾ? ಇವತ್ತು ನಾವು ಧರ್ಮ ಎರಡು ರೀತಿ ಹೊಡಿಬೇಕು. ಪ್ರೈಮರಿ ಎಜುಕೇಷನಿಂದ ಹಿಡಿದು PG ವರೆಗೂ ಇದ್ದರೆ ಅದು ಎಜುಕೇಷನ್ ಡಿಪಾರ್ಟ್ಮೆಂಟ್ ಅಂತ ಕರೀತಾರೆ. ಪ್ರೈಮರಿ ಟು PG ಇವತ್ತು ಪ್ರೈಮರಿ ಇಲ್ಲೇ ಇಲ್ಲ. ಓದಿರೋ ಸೋದಾ ಇಲ್ಲೋರು ಏನೇ ಇಲ್ಲ, ಜೀರೋ. ಆ ಥರ ಆಗಬಾರ್ದು. ಡಿಫರೆಂಟ್ ಸ್ಟೇಜಸ್ ಇದೆ ಓದೋದಕ್ಕೆ. ದಶಪ್ರಕರಣ ಒಂದು ಸ್ಟೇಜ್, ಮಧ್ವಜಯ ಒಂದು ಸ್ಟೇಜ್, ಅದು ಮಣಿಮಂಜರಿ ಓದೋದು ಒಂದು ಸ್ಟೇಜೇ. ಇವತ್ತು ಏನು ಓದ್ದೆ ಹೋಗ್ಬಿಟ್ಟು ಹೇಗಾಗ್ತಾನೆ ಅವನು? ನಾಲೆಡ್ಜೇ ಇಲ್ಲ. ಎಜುಕೇಷನ್ನೇ ಇಲ್ಲ ಅಂತಾರೆ. ಸ್ಪಿರಿಚುವಲ್ ಎಜುಕೇಷನ್ ಝೀರೋ. ಇಲ್ಲಿಟ್ರೇಟ್ ಇದ್ದ ಸ್ಪಿರಿಚುವಲಿ ಇಲ್ಲಿಟ್ರೇಟ್ಸ್ ಹೇಳ್ತಾರೆ. ಎಜುಕೇಟೆಡ್ ಇವರಂತ ಎಜುಕೇಟೆಡ್ ಇದ್ದಾಗೆ ಏನೂ ಗೊತ್ತಿಲ್ಲ. ಅನೇಕ ಹಂತಲ್ಲಿ ಟ್ರೈನಿಂಗ್ ಕೊಡಬೇಕು. ಇವತ್ತು ಆ ಥರ ಇಲ್ಲೇ ಇಲ್ಲ. ಎಲ್ಲದರಲ್ಲೂ ಒಂದೇ ಕಾನ್ಸಂಟ್ರೇಷನ್ನು. ಅವಾಗ ಉಳಿದೆಲ್ಲ ಬಿಟ್ಟೋಯ್ತು. ಮೆಜಾರಿಟಿ ಯಾರಿದ್ದಾರೆ ಈ ಮಧ್ಯೆ? ಮೆಜಾರಿಟಿ ಕಾಮನ್ ಪೀಪಲ್. ಪಾಪ ಅವ್ರು ಎಜುಕೇಷನ್ ಅವ್ರೇನು ಮಾಡಿದರೆ ಎಲ್ಲ ಡೈವರ್ಟ್ ಆಗಿ ಹೊರಟು, ಎಲ್ಲೆಲ್ಲ ಹೊರಟೋಗ್ಬಿಟ್ಟು. ಈ ತರಲಕ್ಕಾಗೋದಿಲ್ಲ. ಕೆಲವು ಪದಾರ್ಥ ತುಳಸಿ ಇದೆ, ಅದು ಬಿದ್ದರೆ ಮೈಲಿಗೆ ಆಗೋದಿಲ್ಲ. ಯಾರು ತುಳಿಬಾರ್ದು ಅಷ್ಟೇ. ಅದು ಕೆಲವು ಪದಾರ್ಥ ರತ್ನ ಇದೆ,
ರತ್ನ ಎಷ್ಟೇ ಮೇಗಾರು ಏನು ಮಾಡಿ ಸಾಲಿಗ್ರಾಮ ಯಾರು ಪೂಜೆ ಮಾಡ್ತಿದ್ರು ಕೊಟ್ಟರೆ ಇಸ್ಕೋಬೋದು ಗೊತ್ತಾಯ್ತು, ಯಾರೇ ಪೂಜೆ ಮಾಡ್ತಿರಲಿಲ್ಲ. ಯಾವುದಾದ್ರು ಕಥೆ ಬರುತ್ತೆ, ಅವನೇನು ಮಾಡಿದ್ದ, ಮಾಂಸದಾಗಲಿ ತೂಕಕ್ಕೆ ಇಟ್ಕೊಂಡಿದ್ದಂತ ಅವನು, ಮಾಂಸ ತೂಗಲಿಕ್ಕೆ ಇಟ್ಕೊಂಡಿದ್ದ. ಇವರು ಸ್ವಪ್ನ ಆಯಿತು, ನಾನು ಕರ್ಕೊಂಡೋಗಿ ಅಲ್ಲಿ ಇದ್ದೀರಿ ಅಂತ ಹೇಳಿಬಿಟ್ಟು ಬಂದರು. ನೋಡ್ತಾರೆ ಸಾಲಿಗ್ರಾಮ ಕೊಡು ಅಂತ ಹೇಳಿದ್ರು, ಇಸ್ಕೊಂಡು ಹೋದ್ರೆ ಅದು ಬಂದು ಅದನ್ನು ನೋಡಲಿಲ್ಲ. ಮೈಲಿಗೆ ಆಗಲ್ಲ ಸಾಲಿಗ್ರಾಮ, ಕೆಲವು ಪದಾರ್ಥ ಆಗಲ್ಲ, ಅದು ಪೊರಕೆ ತರ್ತಿರ್ಲಿಕ್ಕೆ ಏನಾಗಿರುತ್ತೆ, ಪೊರಕೆ ಅಂತ ತಲೆಬಿಟ್ಟು ನೋಡೋಕ್ಕಾಗತ್ತಾ? ಅದು ಎಷ್ಟೇ ಫ್ರೆಶ್ ಆಗಿದ್ರು ಏನದು ಅದು ಜಾಗದಲ್ಲಿ ಬೇರೆ ಜಾಗದಲ್ಲಿ ಬರೋಕ್ಕೆ ಸಾಧ್ಯ ಇಲ್ಲ. ನಮ್ಮ ಜನಕ್ಕೆ ಅದು ಗೊತ್ತಿಲ್ಲ ಇವತ್ತು. ಅದರಿಂದ ಎಜುಕೇಷನ್ ಇವತ್ತು ಏನಾಗಿದೆ, ಊಟಕ್ಕೆ ಮಾತ್ರ ಊಟಕ್ಕೆ ಹೋದ್ರೆ ಸಂಸ್ಕಾರ ಹೊಡಿಯುತ್ತೆ, ಅಷ್ಟೇ ಹೊಡಿಯುತ್ತಾ? ಊಟ ಮಾಡೋರೆಲ್ಲ ಇವತ್ತು ಧರ್ಮ ಉಳಿಸೋದಾಗಿದ್ದರೆ ಅದು ಧರ್ಮ ಎಷ್ಟು ಉಳಿಬೇಕಾಗಿತ್ತು ಲೆಕ್ಕನೇ ಇಲ್ಲ. 20-30 ಸಾವಿರದಲ್ಲಿ ಸೇರಿರ್ತಾರೆ, ಅವರೆಲ್ಲ ಉಳ್ಕೊಂಡ್ರೆ ದೊಡ್ಡ ಇದಾಗೋಗ್ಬಿಡುತ್ತೆ. ತಪ್ಪದು, ಅದು ನಮ್ಮದು ಬ್ಯಾಲೆನ್ಸ್ ತಪ್ಪೋಗ್ಬಿಟ್ಟಿದೆ. ಅದನ್ನ ಯೋಚನೆ ಮಾಡ್ತಾ ಇಲ್ಲ ಯಾರು ಕೂಡ. ಅದ್ರ ಹಣೆ ಬರ ಏನಾಗಿದೆ ಈಗ, ಅಸಹ್ಯ ಪರಿಸ್ಥಿತಿ ಬಂದಿದೆ ಈಗಾಗಲೇ. ತ್ರಿಶಂಕು ಸ್ವರ್ಗ ವಾಸಿ, ಈ ಸ್ವರ್ಗನೇ ಅಲ್ಲ ನರಕ, ತ್ರಿಶಂಕು ನರಕ ಅನ್ನಬೇಕಷ್ಟೆ. ಮನೆಯಲ್ಲೇ ನರಕ, ಹೊರಗೆ ನರಕ. ಅದೇ ಇಷ್ಟು ಸಿಂಪಲ್ ವಿಷಯ ಹೇಗೆ ಬಿಟ್ಟಿರೋದು ಭಾಳ ಆಶ್ಚರ್ಯ. ಇದು ಕಳ್ಕೊಂಡ್ಬಿಟ್ರೆ ದೊಡ್ಡ ಪದಾರ್ಥ ಇದ್ದಾಗ ಎಲ್ಲರಿಗೂ ತರಿಸ್ಬೇಕು. ಊಟಕ್ಕೆ ಹೋಗಿರೋದು ಸಮಾರಾಧನೆಗೆ ಎಲ್ಲರಿಗೂ ಸೀಟ್ ಹಾಕಬೇಕಾಗಿಲ್ಲ, ಏನಾದ್ರು ಒಂದು ಬುಟ್ಟ ಹಾಕಬೇಕಲ್ಲ. ಅದು ಹಾಕ್ತಾ ಹೋದ್ರೆ ತಪ್ಪಾಗುತ್ತೆ. ಒಂದು ಬ್ಯಾಚ್ಗೆ 20 ಸೀಟುಗಳು ಚೆಲ್ಲಿ ಹೋಗಿಬಿಟ್ಟಿದ್ದಾರೆ, ಇನ್ನೊಬ್ಬರೆಲ್ಲ ಪಾಪ ಅನ್ನ ಇಲ್ಲದೆ ಸಾಯ್ತಿದ್ದಾರೆ. ಎರಡು ಎಕ್ಸ್ಟ್ರೀಮ್ ಆಗೋಯ್ತು. ಈಗ ಹಾಕಬಾರ್ದು. ಏನಾದ್ರು ಒಂದು ಹಸಿದವರಿಗೆ ಅನ್ನ ಕೊಡಬೇಕು, ಏನಾದ್ರು ಕೊಡೋದು ಕಳಿಸ್ಬಾರ್ದು. ಅದು ಹೇಳಿದ್ದಾರೆ, ಯಾರು ಬಂದರೂ ಇಲ್ಲ ಅಂತ ಹೇಳಬೇಡಿ ಅಂತ ಹೇಳಿದ್ದಾರೆ. ಜ್ಞಾನ ಕೂಡ ಹಾಗೇನೆ, ಯಾರೇ ಬಂದರೂ ಕೂಡ ಜ್ಞಾನ ಇಲ್ಲ ಅಂತ ಹೇಳಿಬಿಡಿ. ಇವತ್ತು ನಿನಗೇನು ಗೊತ್ತಾಗ ಬೈದು ಕಳಿಸ್ಬಿಡ್ತಾರೆ. ಏನಾದ್ರು ಕೇಳಿದ್ರೆ ಬಾಯಿ ಬಂದ ಬೈದು ಕಳಿಸ್ಬಿಡ್ತಾರೆ ಅಷ್ಟೇ. ಊಟ ಮಾಡ್ಕೊಂಡು ಹೋಗಿ ಇಲ್ಲ ದುಡ್ಡು ಕೊಟ್ಟು ಹೋಗಿ ಅಷ್ಟೇ. ತಪ್ಪದು. ಕೇಳಿದರೆ ಸಂತೋಷ ಪಡಬೇಕು. ಹೌದಾ ಬಾ ಅಂತ ಕರೆದು ಹೇಳಿ ಮಾಡಿ ಏನು ಅಂತ ಕೇಳಿ ಎಂಕರೇಜ್ ಮಾಡಿದರೆ ಏನಾಗುತ್ತೆ, ಅವರಿಗೆ ಉತ್ಸಾಹ ಬರುತ್ತೆ. ಎನ್ಕರೇಜ್ಮೆಂಟ್ ಹೇಗಿರಬೇಕು ಅಂದರೆ ಅವತ್ತಿನ ಕಾಲಕ್ಕೆ ತಕ್ಕಂತೆ ಇರಬೇಕು. ಎನ್ಕರೇಜ್ಮೆಂಟ್ ಒಂದೇ ರೀತಿ ಇರಲಿಕ್ಕೆ ಸಾಧ್ಯ ಇಲ್ಲ. ಅವತ್ತಿನ ಕಾಲಕ್ಕೆ ತಕ್ಕಂತೆ ಇದ್ಬಿಟ್ರೆ ಜನ ಬರ್ತಾರೆ, ಹೈಲಿ ಕಾಂಪಿಟೇಟಿವ್ ಆಗಿದ್ದರೆ ಬರ್ತಾರೆ. ಪೂರ್ತಿ ಅಂತಾರೆ ಡಿಸ್ಕಾರ್ಡ್ ಮಾಡಿದಾಗ ಮಾಡಿಬಿಟ್ರೆ ಏನು ಮಾಡಬೇಕಾಗ. ಅದನ್ನು ಹೇಳೋದಕ್ಕೆ ಮದುವೆಗೆ ಹೋಗೋದು ಪುಣ್ಯ, ಉಪನಯನಕ್ಕೆ ಹೋಗೋದು ಪುಣ್ಯ. ಒಟ್ಟುಮನೆಯಲ್ಲಿ ಯಾರು ವಾಮನ ಪರಮಾತ್ಮನ ಸನ್ನಿಧಾನ ಅಂತ ಹೇಳ್ತಾರೆ. ದೈವಿಕ ಅವೆಲ್ಲ ಏನದು, ಮನೆ ಕೆಲಸ ಬಿಟ್ಟಲ್ಲಿ ಹೋಗ್ತೀರಿ, ವಾರಗಟ್ಟಲೆ ಇರ್ತೀರಿ. ಹಿಂದಿನ ಮದುವೆ ಇವತ್ತಿನ ಮದುವೆ ಇದ್ದಾಗಲ್ಲ, ವಾರಗಟ್ಟಲೆ ಮದುವೆಗಳು. ಅಷ್ಟು ಜನ ಸುಖವಾಗಿ ಅಷ್ಟು ಜನ ಸೇರ್ತಿದ್ರಾಗ. ಅದು ದೊಡ್ಡ ಪುಣ್ಯದ ಕೆಲಸ ಅಂತ ಭಾರಿ ಸಂಭ್ರಮ. ಅಲಂಕಾರ ಮಾಡ್ಕೊಳ್ಳೋದು ಸಂಭ್ರಮ. ಯಾತಕ್ಕೆ? ದೇವರ ಕಲ್ಯಾಣಕ್ಕೆ ಅಲಂಕಾರ ಮಾಡ್ಕೊಂಡಿದ್ದೇವೆ, ಆ ಥರ ದೇವರ ಕಲ್ಯಾಣಕ್ಕೆ ಮಾಡ್ಕೊಂಡಿದ್ದೆ. ಯಾವುದೋ ಹುಡುಗ ಕಲ್ಯಾಣಕ್ಕಲ್ಲ. ಈ ಅನುಸಂಧಾನ ಇದು ಪ್ರತಿ ಕೆಲಸನೂ ಹಾಗಿರಬೇಕಾಗಿತ್ತು. ಆ ದೃಷ್ಟಿಯ ತರಲಿಕ್ಕೆ ಕಲ್ಯಾಣಗಳು ಕೇಳೋದು. ಲಕ್ಷ್ಮಿ ಯಾವುದ ಅಲ್ಲ ಪರ ಈಶ ಅಂದ್ರೇನು? ಸ್ವಾಮಿ, ಸಮರ್ಥ, ಪ್ರಭು. ಪರ ಈಶ ಸೂಪರ್ ಸ್ಟೇಜ್ ಅಂತ ಈಶ ಇನ್ನೊಬ್ಬ ಇಲ್ಲ. ಸರ್ವೇಶ, ಪರೇಶ ಅಂದರೆ ಸರ್ವೇಶ, ಪೂರ್ಣೇಶ. ಚೀಫ್ ಆಫೀಸರ್ ಅಂತೀವಿ, ಚೀಫ್. ಪರ ಅಂದರೆ ಚೀಫ್ ಆಗ. ಪರೇಶಂ ಲಕ್ಷ್ಮ್ಯಾ ಸಮೇತೆ ಪ್ರಕಟಂ ರಮೇಶೇ ಸಂಪ್ರೇಷಯಾಮಾಸ ತದಾಶು ಪಿತ್ರೇ ವಿದೇಹರಾಜೋ ದಶದಿಗ್ರಥಾಯ ತನ್ನಿಶಮ್ಯಾಶು ತುತೋಷ ಭೂಮಿಪಃ. ಲಕ್ಷ್ಮ್ಯಾ ಸಮೇತೆ ಪ್ರಕಟಂ ರಮೇಶೇ ಸಂಪ್ರೇಷಯಾಮಾಸ ತದಾ ಆಶು ಪಿತ್ರೇ ವಿದೇಹರಾಜಃ ದಶದಿಗ್ರಥಾಯ ಸಹ ತತ್ ನಿಶಮ್ಯ ಆಶು ತುತೋಷ ಭೂಮಿಪಃ. ಲಕ್ಷ್ಮ್ಯಾ ಸಮೇತೆ ಪ್ರಕಟಂ ರಮೇಶೇ. ಏನಾಯ್ತೀಗ? ರಮೇಶ ರಾಮ ಲಕ್ಷ್ಮೀನ ಜೊತೆಗೂಡಿದಾಗ ಆಯ್ತು. ಈಗ ಭಾರಿ ಸಂಭ್ರಮದ ಸಂಗತಿ ಅದು. ಲಕ್ಷ್ಮೀನಾರಾಯಣರು ಸೇರಿದಾಗ ಭಾರಿ ಸಂಭ್ರಮದ ಸನ್ನಿವೇಶ. ಅದಕ್ಕೇನೆ ಸಂಪ್ರೇಷಯಾಮಾಸ. ಯಾರಾತ? ದಶರಥ ರಾಜ ಏನು ಮಾಡಿದ? ಜನಕರಾಜ ಭೂಮಿಪಃ ಜನಕರಾಜ ಪಿತ್ರೆ ರಾಮದೇವರ ತಂದೆ ದಶರಥ ರಾಜನಿಗೆ ಆಶು ಕೂಡಲೇ ಹೇಳಿ ಕಳಿಸಿದ, ಮದುವೆ ಮಾಡಿಕೊಡ್ತಾ ಇದ್ದೇನೆ ಬರಬೇಕು ಅಂಥೇಳಿ ಅವರಿಗೆ ಆಹ್ವಾನ ಕೊಟ್ಟ. ಯಾರಿಗೆ? ಅವ್ರು ಬಂದಿಲ್ಲ, ರಾಮಕೃಷ್ಣ ಇಬ್ಬರೇ ಬಂದಿರೋದು, ಉಳಿದವರೆಲ್ಲ ಬರಬೇಕಲ್ಲ, ಅದಕ್ಕೋಸ್ಕರ ಅಲ್ಲಿ ಕಳಿಸ್ಕೊಟ್ರು. ಲಕ್ಷ್ಮ್ಯಾ ಸಮೇತೆ ಪ್ರಕಟಂ ರಮೇಶೇ ಸಂಪ್ರೇಷಯಾಮಾಸ ತದಾ ಆಶು ಪಿತ್ರೆ. ಕೂಡಲೇ ಪಿತ್ರೆ ರಾಮದೇವರ ತಂದೆ ದಶರಥನಿಗೋಸ್ಕರವಾಗಿ ಕಳಿಸಿಕೊಟ್ರು. ಯಾರು? ಭೂಮಿಪಃ ರಾಜ. ಯಾವ ರಾಜ? ವಿದೇಹರಾಜ. ಭೂಮಿಪಃ ವಿದೇಹರಾಜನು ದಶದಿಗ್ರಥಾಯ ಅವನೇನಂತ ಯಾರು ರಾಜ ಕಳಿಸಿಕೊಟ್ರು? ತಂದೆ ಯಾರು ಅಂತ ಕೇಳಿದರೆ ರಾಮದೇವರ ತಂದೆ ಯಾರು? ದಶದಿಗ್ರಥಾಯ. ದಶರಥಾಯ ಅಂತ ಹೇಳಿಲ್ಲ, ದಶದಿಗ್ರಥಾಯ. ಆಚಾರ್ಯ ಯಾಕೆ ದಶರಥಾಯ ಅಂದ್ಬಿಡುವ ಅಂತ ಕೇಳಿದರೆ ದಶರಥ ಶಬ್ದಕ್ಕೆ ಏನರ್ಥ? 10 ರಥ ಇಟ್ಕೊಂಡಿದ್ದ. ಇವತ್ತು 10 ಕಾರ್ ಇದೆ ನಮ್ಮನೆ, ನಾವು 10 ಕಾರುಗಳು ಅಂತ ಕರೆಯೋಕ್ಕಾಗತ್ತಾ?
ಹಾಗಲ್ಲ, 10 ದಿಕ್ಕಿಗೆ ರಥ ಓಡಿಸ್ತಾ ಇದ್ದೆ, ಅದು ಸ್ವಾರಸ್ಯ. ಅದು ಅರ್ಥ ಬಿಡಿಸಿದ್ರು ಆಚಾರ್ಯ, ಅರ್ಥ ಹೇಳಿದ್ರು. ಹಾಗೆ ದಶ ದಿಕ್ಕಿಗೂ ರಥ ಓಡಿಸ್ತಾ ಇದ್ದೆ, ಆಲ್ರೌಂಡ್ ಅಂತೀವಲ್ಲ ಹಾಗೆ. ಕಿರೀಟ ಹೊಡಿಬೇಕಾದ್ರೆ ಒಂದೇ ಸೈಡ್ ಹೊಡೆದ್ಬಿಟ್ರೆ ಆಫ್ ಸೈಡು ಆನ್ ಸೈಡು ಕರಿತಿರ್ತಾರಲ್ಲ, ಎಲ್ಲ ಕಡೆನೇ ಯಾವುದೇ ಪರ್ಫೆಕ್ಷನ್ ಇದೆ ಅಂತ ಅರ್ಥ. 10 ದಿಕ್ಕ ರಥ ಓಡಿಸ್ತಾನೆ ಏನರ್ಥ? ಪರ್ಫೆಕ್ಟ್ ಆತ, ಯಾವ ಕಡೆಯಿಂದ ಬಂದರೂ ಅದನ್ನು ಅಟ್ಯಾಕ್ ಮಾಡೋಕ್ಕಾಗೋದಿಲ್ಲ, ಅಷ್ಟು ಸಮರ್ಥನಾಗಿದ್ದ. ಅದನ್ನು ಹೇಳೋದಕ್ಕೋಸ್ಕರ ಬಿಡಿಸಿ ತೋರಿಸಿದ್ರಲ್ಲ. ಯಾವುದೇ ರೀತಿ ದಶರಥ ಎಷ್ಟೇತ ದಶರಥ ಅಂತ ಬಿಡಿಸ್ಬೇಡಿ, ದಶ ದಿಗ್ರಥಾಯ ಅಂತ ಬಿಡಿಸ್ಬೇಕು ಅಂತ ಅರ್ಥ. ಹೌದು ದಶಮುಖರು ಅಲ್ಲ, ದಶಮುಖರು. ದಶರಥನ ಮಗ ಈತ, ದಶಾನನ ಸಂಹಾರ ಮಾಡ್ತಾನೆ. ಗೊತ್ತಾ? ದಶಮುಖನನ್ನು ಸಂಹಾರ ಮಾಡ್ತಾನೆ ದಶರಥನ ಮಗ ಈತ. ಅನಂತರಥ ಪರಮಾತ್ಮ ಅಂತವನು, ಅನಂತರಥ ಅನಂತಕಾಲದ ಒಬ್ಬನೇ ಸ್ವಾಮಿ. ದಶದಿಗ್ರಥಾಯ ಸಹ ತನ್ನ ನಿಶಮ್ಯ, ಅದನ್ನು ಕೇಳಿದ, ನೋಡಿದ. ನಿಶಮ್ಯ ಅಂದರೆ ಕೇಳಿ, ನಿಶಾಮ್ಯ ಅಂದರೆ ನೋಡಿ. ಸತನ್ ನಿಶಮ್ಯ, ಇದೆಲ್ಲ ಎಲ್ಲ ಕೇಳಿ ಭಾರಿ ಖುಷಿಯಾಗೋಯ್ತು. ಆಶು ಕೂಡಲೇ ಭೂಮಿಪಃ ತುತೋಷ. ಭೂಮಿಪ ಇಲ್ಲಿ ವಿದೇಹ ರಾಜ ಈತ, ಭೂಮಿಪ ಆತ. ಭೂಮಿಪ ಅಂಬೋದು ದಶರಥನಿಗೆ ಅನ್ವಯ. ನೋಡಿ ಏನಿಸ್ತು, ವಿದೇಹ ರಾಜ ಅಂದರೂ ರಾಜ ಇದೆ, ಭೂಮಿಪ ಅಂದ್ರೂ ರಾಜ ಅಂತಿದೆ ಅಂತ ಕೇಳಿದ್ರೆ ಹಾಗಲ್ಲ. ಈ ಜನಕ ರಾಜ, ವಿದೇಹ ರಾಜ. ಭೂಮಿಪ ಯಾರು? ದಶರಥ ರಾಜ. ಅದರಿಂದ ಇದು ಬೇರೆ ಅದು ಬೇರೆ. ತನ್ನಿಶಮ್ಯಾಶು ತುತೋಷ ಭೂಮಿಪಃ. ಭೂಮಿಪ ಅಂತ ಹೇಳಿದ್ರಿಂದ ಆತ ಚಕ್ರವರ್ತಿ ಅಂತ ವಿಶೇಷಾಂಶವನ್ನು ತಿಳಿಸ್ತಾರೆ. ಲಕ್ಷ್ಮ್ಯಾ ಸಮೇತೆ ಪ್ರಕಟಂ ರಮೇಶೇ ಸಂಪ್ರೇಷಯಾಮಾಸ ತದಾಶು ಪಿತ್ರೇ. ಹೀಗೆ ಸೇರಿಸ್ಕೋಬೇಕು. ಪಿತ್ರೇ ದಶರಥಾಯ ಹಾಗೆ ತಿಳಿಸ್ಕೋಬೇಕು. ಪಿತ್ರೇ ದಶರಥಾಯ ವಿದೇಹರಾಜ ಸಂಪ್ರೇಷಯಾಮಾಸ. ಆಗ ಸಹ ಅವನು ದಶರಥ ತತ್ ನಿಶಮ್ಯ, ಅದನ್ನು ಕೇಳಿಬಿಟ್ಟು ಆ ಭೂಮಿಪ ದಶರಥ ರಾಜ ಭಾರಿ ಸಂತೋಷಪಟ್ಟ. ಈ ಬ್ಯಾಕ್ಗ್ರೌಂಡ್ ಇದೆ ಇದಕ್ಕೆ. ವಿಶ್ವಾಮಿತ್ರ ಯಾವಾಗ ಬಂದರು, ಅಷ್ಟೊತ್ತಿ ರಾಮದೇವರಿಗೆ ಏನಾಗಿತ್ತು, 15 ವರ್ಷ ಮುಗಿದು 16th ರನ್ನಿಂಗ್. ಆಗ 16 ವರ್ಷಕ್ಕೆ ಮದುವೆ. ಇವರು 8 ವರ್ಷ ಕನ್ಯಾಗಿರಬೇಕು, 16 ವರ್ಷ ಅವ್ರಿಗಿರಬೇಕು. 8 ವರ್ಷ ಡಿಫ್ರೆನ್ಸ್. ಇದು ಪದ್ಧತಿ ಸಾಮಾನ್ಯ ಹಿಂದಿನ ಕಾಲಕ್ಕೆ. ಈಗ ಉಪನಯನ ಕೂಡ ಆಗಿರಲ್ಲ, 16 ವರ್ಷ ಆದರೆ ಉಪನಯನ ಕೂಡ ಇರೋದಿಲ್ಲ ಅವರಿಗೆ. ಹಿಂದೆ ಆ ಕಾಲ ಇತ್ತು. ಹಿಂದೆಲ್ಲ ಮದುವೆ, ಹಿಂದಿನ ವಯಸ್ಸಾದ್ರೆಲ್ಲ ಆ ರೀತಿ ಮದುವೆ ಮಾಡ್ಕೊಂಡವ್ರೆ. ಇವಾಗ ಸುಮಾರು 80-90+ ಇದ್ದರೆ ಅಷ್ಟು ಇದು ಮಾಡ್ಕೊಂಡವ್ರೆ. ಈ ಸಂಖ್ಯೆ ಕಡಿಮೆ ಆಗಿದೆ. ಈಗಕ್ಕೂ 20+ ಇದ್ದರೆ ಇನ್ನು 20 ಜಸ್ಟ್ 30 ಅನ್ನೋ ಕಾಲದಲ್ಲಿದ್ದಾರೆ. ತಪ್ಪದು. ಅದಕ್ಕಾಗಿಯೇ ಕಳಿಸ್ಕೊಟ್ಟು ಅದಕ್ಕೆ ಹೇಳ್ತಾರೆ ಅಂತ ಅಂದ್ಕೊಂಡಿದ್ದಾಗ, ಓ ರಾಮನಿಗೆ 16 ವರ್ಷ ಬಂತು, ಇನ್ನು ಮದುವೆ ಮಾಡಬೇಕಲ್ಲ ಅಂತ ಯೋಚನೆ ಮಾಡ್ತಾ ಇದ್ದ. ಅಷ್ಟೊತ್ತಿಗೆ ವಿಶ್ವಾಮಿತ್ರರು ಬಂದಿದ್ರು. ಆಗ ಏನಂದ, ಮದುವೆ ಯೋಚನೆ ಮಾಡ್ತಾರೆ, ಇವ್ರು ಬೇರೆ ಬಂದು ಕರ್ಕೊಂಡು ಬೇರೆ ಹೋಗ್ತಾರೆ ಅಂತ ಯೋಚನೆ ಮಾಡ್ತಾರೆ. ಈಗೇನಾಯ್ತು, ಕೊನೆಗೆ ಮದುವೆ ನಿಶ್ಚಯ ಅಂತ ಆಯ್ತು. ಈಗ ಅರ್ಥ ಆಯ್ತಾ? ಈಗ ಅತಿಥಿಗಳ ಪೂಜೆ ಸರಿಯಾಗಿ ಮಾಡಿದ್ದಕ್ಕೆ ಮದುವೆ ನಿಶ್ಚಯ ಆಯಿತು ಅಂತ ಅರ್ಥ ಆಯ್ತಾ? ಅದಕ್ಕೆ ಅತಿಥಿ ದೇವೋ ಭವ. ಇವೆಲ್ಲ ಧರ್ಮ ಸೂಕ್ಷ್ಮ ಯಾತಕ್ಕೆ ಹೇಳ್ತಾರೆ ಅಂದರೆ, ಒಂದು ಕಡೆ ಸರಿಯಾಗಿ ಕೆಲಸ ಮಾಡಿದ್ದಪ್ಪ, ಸಂಬಳ ಬಂತು, ಪ್ರಮೋಷನ್ ಬಂತು, ಗೊತ್ತಾಯ್ತಾ? ಆಮೇಲೆ ಇನ್ನೂ ಹೆಚ್ಚು ಸ್ಪೆಷಲ್ ಇನ್ವಿಟೇಷನ್ ಬಂತು. ಎಲ್ಲ ಎಷ್ಟು ಫಲ ಇದೆ ನೋಡಿದರೆ ಅದಕ್ಕೆ. ನಾವು ಮಾಡ್ತಕ್ಕಂಥ ನಿತ್ಯ ಕರ್ಮ ಮಾಡೋದ್ರಿಂದ ಏನು ಫಲ ಅಲ್ಲ, ಅದರಿಂದ ಸಿಗೋ ಫಲಕ್ಕೆ ಇದೇ ಇಲ್ಲ. ಇಷ್ಟಾಗೂ ಫಲ ಕೇಳಿಲ್ಲ ಅಂತ. ಮತ್ತೆ ಸರಿಯಾಗಿ ಕೆಲಸ ಮಾಡ್ತಿದ್ರೆ ಫಲ ಕೇಳಬೇಕು, ಕೆಲಸ ಕೊಡಿ ಅಂತ ಕೇಳಬೇಕಾಗಿಲ್ಲ. ಹುಡ್ಕೊಂಡು ಕರ್ಕೊಂಡು ಹೋಗ್ತಾರೆ, ಬಂದು ಅಪ್ಲಿಕೇಶನ್ ಹಾಕ್ತವ್ರು ಕರ್ಕೊಂಡು ಹೋಗ್ತಾರೆ. ಅದಕ್ಕೆ ಅದೇ ಮುಖ್ಯ. ಅದಕ್ಕೆ ಫಲ ಕೇಳದೆ ಕೆಲಸ ಮಾಡೋದ್ರಲ್ಲಿ ಕ್ವಾಲಿಟಿ ಭಾರಿ ಜಾಸ್ತಿ ಇರುತ್ತೆ. ಅದನ್ನು ಹೇಳೋದಕ್ಕೆ ವಿದೇಹ ರಾಜ ದಶದಿಗ್ರಥಾಯ ಸದನ್ನಿಶಮ್ಯಾಸು ತುತೋಷ ಭೂಮಿಪಃ. ಭಾರಿ ಗಾಬರಿ ಆಗಿದ್ದ, ಏನೋ ಯೋಚನೆ ಮಾಡಿದ್ದಾಗ ಏನೋ ಆಗಿದ್ದು, ಈಗಾಯ್ತು ಏನಾಯ್ತು, ಎಲ್ಲ ಚೇಂಜ್ ಆಗುತ್ತೆ ದಶರಥನಿಗೆ. ಹಬ್ಬ ಸದ್ಯ ಭಾರಿ ಒಳ್ಳೆ ಕೆಲಸ ಆಯಿತು ಅಂತೇಳಿ ಸಂತೋಷಪಟ್ಟ. ಲೀಡರ್ ಆ ಪುರೋಹಿತ ಅಂತದ್ದು ಯಾತಕ್ಕೆ ಅಂದರೆ, ಯಜಮಾನನ ಹಿತವನ್ನು ಅತೇನು ಮಾಡ್ತಾರೆ, ರೋಗಿಯ ಆರೋಗ್ಯನ ಗಮನಿಸಿದರೆ ಡಾಕ್ಟರ್ ಆಗ್ತಾನೆ. ಅದು ಇವರೇ ಶಿಷ್ಯರ ಆರೋಗ್ಯವನ್ನು ಗಮನಿಸಬೇಕು. ಆರೋಗ್ಯ ಅಂದ್ರೇನು? ಪ್ರಗತಿ, ಪರ್ಫೆಕ್ಷನ್ ನೋಡ್ತಾ ಇರಬೇಕು. ಅದಕ್ಕಾಗಿ ಅವರಿಗೆ ಪುರೋಹಿತರು ಅಂತ ಕರೀತಾರೆ. ಪ್ರಣಿಧಾಯ, ಅಗ್ರೇ ಪ್ರಣಿಧಾಯ ಅಂದರೂ ಒಂದೇ, ಪುರೋಹಿತಂ ಅಂತ ಹೇಳಿದ್ರು ಒಂದೇ. ಧಾತೃಜಂ ವಸಿಷ್ಠಂ, ಧಾತೃಜಂ ವಸಿಷ್ಠಂ, ಬ್ರಹ್ಮದೇವರ ಪುತ್ರನಾದಂಥ ವಸಿಷ್ಠ ಮುನಿಗಳನ್ನು ಮುಂದಿಟ್ಟುಕೊಂಡು ಆಶ್ವೇವ ಕೂಡಲೇ ಹೊರಟ. ಸಹ ಯತ್ರ ಮೈಥಿಲಃ, ಯತ್ರ ಮೈಥಿಲಃ, ಮೈಥಿಲ ಅಂದರೆ ಜನಕರಾಜ, ಅಂದರೆ ಮಿಥಿಲಾಪಟ್ಟಣಕ್ಕೆ ಹೊರಟರು ಅಂತ ಅರ್ಥ. ಇದು ಆಹ್ವಾನ ಹೋಯಿತು. ಅದು ಭಾರಿ ಖುಷಿಯಿಂದ ಸೈನ್ಯ ಸಮೇತನಾಗಿ ಸಕುಟುಂಬನಾಗಿ ಸಪರಿವಾರನಾಗಿ ವಶಿಷ್ಠನ ಮುಂದಿಟ್ಕೊಂಡು ಬಿಟ್ಟು ಆ ಒಂದು ಪಟ್ಟಣಕ್ಕೆ ತೆರಳಿದ. ಸಮೈಥಿಲೇನಾತಿತರಾಂ ಸಮರ್ಥಿತೋ ವಿವಾಹಯಾಮಾಸ ಸುತಂ ಮುದಂಭರಃ ಪುರೋಹಿತೋ ಗಾಧಿಸುತಾನುಮೋದಿತೋ ಜುಹಾವವನ್ಹಿಂ ವಿಧಿನಾ ವಸಿಷ್ಠಃ. ಸಹ ಮೈಥಿಲೇನ ಅತಿತರಾಂ ಸಮರ್ಚಿತಃ, ಮೈಥಿಲೇನ ಅತಿತರಾಂ ನಿತರಾಂ, ಅತಿತರಾಂ ಸೂಪರ್ಲೆಟಿವ್ ಅವೆಲ್ಲ ಕೂಡ. ಮೋಸ್ಟ್ ಅಂತೀವ್ರು, ಮೋಸ್ಟ್ ಎಂಬ ಅರ್ಥ ಕೊಡುತ್ತೆ ಅದಕ್ಕೆ. ಸಮರ್ಚಿತಃ
ವಿವಾಹಯಾಮಾಸ ಸುತಂ ಮುದಂಭರಃ. ಸುತಂ ತನ್ನ ಮಗ ರಾಮನನ್ನು ಮುದಂಭರಃ, ಮುದ ಅಂದರೆ ಆನಂದ, ಭರ ಅಂದರೆ ಭರಿತನಾಗಿ, ಆನಂದ ಭರಿತನಾಗಿ ವಿವಾಹಯಾಮಾಸ ವಿವಾಹವನ್ನು ಮಾಡಿಸಿದ. ಪುರೋಹಿತ ಗಾದಿಸುತಾನುಯಾ ಮೋದಿತ ಜುಹಾವ ವಹ್ನಿಂ ವಿಧಿನಾ ವಸಿಷ್ಠ. ಪುರೋಹಿತ ವಸಿಷ್ಠ, ಪುರೋಹಿತರಾದ ವಸಿಷ್ಠರು ಇವ್ರ ಕಡೆಯಿಂದೆಲ್ಲ ಕೆಲಸ ಮಾಡ್ತಾ ಇದ್ದಾರೆ. ಗಾದಿಸುತ ಅನುಮೋದಿತ. ಗಾದಿಸುತ ಯಾರು? ಅವರಿಂದ ಅನುಮೋದಿತ. ಅವರಿಗೆ ಜಗಳ ಇಲ್ಲ ಅಂತ ಆಯಿತು ಕ್ಲಿಯರಾಗಿ. ಯಾವುದೋ ಒಂದು ಕಾಲಕ್ಕೆ ಜಗಳ ಇತ್ತು, ಈಗ ಅವರಲ್ಲಿ ತುಂಬ ಹೊಂದಾಣಿಕೆ ಇದೆ. ಅವರು ಅನುಮೋದಿತ, ಅನುಮೋದನೆ ತಗೊಂಡು, ಯಾಕೆಂದರೆ ಕೊಡೋರು ಅವರು, ಇಸ್ಕೊಳ್ಳೋರು ಇವರು. ಸೊ ಫಸ್ಟ್ ಆಫರ್ ಎಲ್ಲಿಂದ ಬರಬೇಕು? ಎಲ್ಲ ಅವರಿಂದ ಬರಬೇಕು, ಇವರು ಒಪ್ಪಬೇಕು. ಆಮೇಲೆ ಅದು ದಾನ ಕೊಡೋರು ಇರ್ತಾರೆ, ದಾನ ಕೊಡ್ತೀವಿ ಬನ್ನಿ ಅಂತಾರೆ. ಇವತ್ತು ಕೊಡಿ ಅಂತ ಕೇಳಾಗಿಲ್ಲ, ಏನು ಫಿಕ್ಸ್ ಮಾಡ್ಕೊಂಡಿದ್ದಾನೆ, ಅವತ್ತು ಕೊಡ್ತೀನಿ ಅಂತ ಹೇಳಿದ್ದಾನೆ. ಅವತ್ತು ಇವತ್ತು ಆಗೋದು ಅಂತ ಇಲ್ಲ, ಅಷ್ಟೇ ಇವತ್ತೇ ಕೊಟ್ಬಿಡಿ ಅವರಿಲ್ಲ ಅಂತ ಹೇಳಕ್ಕೆ ಬರೋದಿಲ್ಲ. ಆಗ ನಮ್ಮ ಡಿಮ್ಯಾಂಡ್ ಅಲ್ಲ ಅದು. ದಾನ ಎಂಬುದು ಏನದು ಯಾವಾಗಲೂ ಕೊಡೋರು ಡಿಪೆಂಡ್. ಎಷ್ಟು ಕೊಡ್ತಾನೆ, ಏನು ಕೊಡ್ತಾನೆ, ಎಲ್ಲಿ ಕೊಡ್ತಾನೆ, ಎಲ್ಲ ಕೂಡ ಏನದು ಅವನ ಕೈಲಿದೆ ಅಷ್ಟೇ. ಗ್ರಾಂಟನ್ನು ನಾವು ಡಿಮ್ಯಾಂಡ್ ಮಾಡೋಕ್ಕೆ ಸಾಧ್ಯ ಇಲ್ಲ, ರಿಕ್ವೆಸ್ಟ್ ಅಷ್ಟೇ ಅದು. ಆ ದೃಷ್ಟಿಯಿಂದ ಅವ್ರ ಕಡೆ ಇದ್ದಾರೆ ಯಾರು? ವಿಶ್ವಾಮಿತ್ರ ಆ ಕಡೆಯಿಂದ ಬಂದಿದ್ದಾರೆ, ವಸಿಷ್ಠ ಈ ಕಡೆ ಇದ್ದಾರೆ. ಅವ್ರ ಪ್ರಕಾರ ಇವರು ಅನುಮತಿ ತೊಗೊಂಡು ಪಡೆದು ಯುಹಾವ ವಹ್ನಿಂ. ಮತ್ತು ಅವ್ರ ಅತಿಥಿಗಳಿದ್ದಾಗ ವಿಶ್ವಾಮಿತ್ರರು ಬಂದಾಗ ಅವ್ರು ಹಿಂದೆ ಕಳಿಸ್ಕೊಟ್ರಲ್ಲ, ರಾಮದೇವ್ರ ಜವಾಬ್ದಾರಿ ಇದ್ದಾಗಿದೆ ಅವ್ರಿಗೀಗ. ಸೊ ಎಲ್ಲ ಏನು ಮಾಡಬೇಕು ಇವರೇ? ರಾಮದೇವ್ರ ಕೇರ್ ಟೇಕರ್ ಇದ್ದಾಗಿರು. ಸೊ ಯಾರನ್ನು ಕನ್ಸಲ್ಟ್ ಮಾಡಬೇಕು ಎಲ್ಲದಕ್ಕೆ ಇವರೀಗ? ಅವ್ರನ್ನ ಕನ್ಸಲ್ಟ್ ಮಾಡಬೇಕು. ಅದು ಒಂದು ಪ್ಲೇಸ್ ಕೊಟ್ಟಾಗ ಏನು ಮಾಡಬೇಕು? ತಕ್ಕಂತೆ ಡ್ಯೂ ರೆಸ್ಪೆಕ್ಟು ಕೊಡಬೇಕು ಅದಕ್ಕೆ. ವಹ್ನಿಂ ಜುಹಾವ ಹೋಮಿಸಿದರು. ಹೋಮ ಜುಹಾವ. ವಹ್ನಿಂ ಅಂದರೆ ಅಗ್ನಿಯಲ್ಲಿ ಹೋಮ ಮಾಡಿದ್ರು. ವಿವಾಹ ಅಂಗ ಹೋಮ. ಇವತ್ತು ಹೋಮ ಇದ್ದರೆ ಅಗ್ನಿ ಸಾಕ್ಷ್ಯಕ್ಕೆ ವಿವಾಹ ಆಗೋದು. ಅಗ್ನಿ ಸಾಕ್ಷಿ ವಿವಾಹ ಆದ ಮೇಲೆ ಏನೂ ಮಾಡೋಂಗಿಲ್ಲ. ಇವತ್ತು ಸ್ವಲ್ಪ ರಿಜಿಸ್ಟ್ರೇಷನ್ ಆದುಬಿಟ್ರೆ ಅದು ಇಂಕಿಲ್ ವಿವಾಹ ಆಗುತ್ತೆ ಅಷ್ಟೇ, ಇಂಕಿಲ್ ಬರೋದು. ಇಲ್ಲಿ ಅಗ್ನಿ ಸಾಕ್ಷಿಕ ಆಗುತ್ತೆ. ಅಗ್ನಿ ಸಾಕ್ಷಿಕ ಅಂತ ಹೇಳಿದಾಗ ಅದು ಸಾಕ್ಷಿಗಳಲ್ಲಿ ಅನೇಕ ಅಗ್ನಿ ಸಾಕ್ಷಿಕಕ್ಕೆ ಡಿವೈನ್ ವಿಟ್ನೆಸ್ ಅಂತ ಹೇಳ್ತಾರೆ. ಡಿವೈನ್ ವಿಟ್ನೆಸ್, ಅಗ್ನಿ ಬಿಟ್ಟು ಪ್ರಮಾಣ ಮಾಡೋದು, ಅಗ್ನಿಯಿಂದ ಅಗ್ನಿ ರಾಮ ಸುಗ್ರೀವರಿಗೆ ಸ್ನೇಹಿತ ಬರುತ್ತೆ. ಹೇಗಾಯಿತು? ಅಗ್ನಿ ಸಾಕ್ಷಿಕವಾಗಿ. ಅಗ್ನಿ ಸಾಕ್ಷಿಕವಾದಾಗ ಅದು ಪೂರ್ತಿ ಬೈಂಡಿಂಗ್, ಅದು ಒಂದು ಬಿಡ್ಲಿಕ್ಕೆ ಸಾಧ್ಯ ಇಲ್ಲ. ಇದು ಸಬ್ ರಿಜಿಸ್ಟ್ರೇಷನ್ ಆಗಿದ್ದನ್ನು ಡೈವರ್ಸಿಂದ ಕ್ಯಾನ್ಸಲ್ ಮಾಡ್ಬೋದು, ಇದು ಮಾಡ್ಲಿಕ್ಕೆ ಬರೋದಿಲ್ಲ. ಯಾಕೆ? ಒನ್ಸ್ ಫಾರ್ ಆಲ್ ಇದು ಒಂದು ಸರ್ತಿ ಕಂಡೀಷನ್ ಅಲ್ಲ, ಇದು ಒನ್ಸ್ ಫಾರ್ ಆಲ್. ಇದರಲ್ಲಿ ನಾಟ್ ಅಲೌಡ್. ಅರ್ಥ ಆಯ್ತಾ? ತುಂಬ ಜನ ಗೊತ್ತಿಲ್ಲ ಅದು. ಅದರಿಂದ ಅದು ಸುಲಭ ಅಂತ ತಿಳ್ಕೊತಾರೆ, ಅದು ಸುಲಭವಾಗಿ ಹೋಗುತ್ತೆ. ಬೇರೆ ದೇಶಗಳಲ್ಲಿ ಯಾತಕ್ಕೆ ಜಾಸ್ತಿ ಡೈವರ್ಸ್ ಅಂದರೆ ಅಗ್ನಿಸಾಕ್ಷಿಕ ಮದುವೆಗಳಲ್ಲವು. ಇಲ್ಲಿ ಅಗ್ನಿಸಾಕ್ಷಿಕ ಮದುವೆ ಆದ್ದರಿಂದ ಅದು ಸಾಧ್ಯ ಇಲ್ಲ. ಈಗ ಇದು ಕಡಿಮೆ ಆಗ್ತಿರೋದ್ರಿಂದ ಏನಾಯ್ತು? ಅಗ್ನಿನೇ ಇರೋದಿಲ್ಲ ಮದುವೆ ದಿವಸ. ಅವ್ನು ಅರ್ಜೆಂಟ್ ಬರ್ತಾರೆ, ಅರ್ಜೆಂಟ್ ಮುಗಿಸ್ಕೊಂಡು ಹೋಗ್ಬಿಡ್ತಾರೆ. ಏನು ಇರೋದಿಲ್ಲ, ಯಾರ್ಯಾರು ಇರ್ತಾರೆ, ಏನೋ ಮಾಡ್ತಾರೆ. ಆ ಸಂಬಂಧ ಅವ್ನು ಉಪನಯನ ಕೂಡ ಆಗಿರೋ, ಅವನೇ ಅಗ್ನಿಸಾಕ್ಷಿ ಮಾಡ್ಕೊತಾನೆ. ಆ ಸ್ಥಿತಿಯಲ್ಲಿ ಇರ್ತಾರೆ. ಆ್ಯಕ್ಚುಲಿ ನೋಡಿದ್ದೀನಿ, ಉಪನಯನದ ಮದುವೆ ಮಾಡಿದವ್ರು ಇದ್ದಾರೆ ನಮ್ಮವರೇ. ಕೆಲವರು ಬಂದು ಅರ್ಜೆಂಟ್ ಸುಮ್ಮನೆ ವೆಗ್ನೋಬಿತ್ ಹಾಕಿಬಿಡ್ತಾರೆ, ಜನ ಬೈತಾರೆ ಅಂತೇಳಿ ಹಾಕೋರು ಇರ್ತಾರೆ. ಭಾಳ ಅನ್ಯಾಯ, ಧರ್ಮ ಪೂರ್ತಿ ಹಾಳಾಗೋಗ್ಬಿಡುತ್ತೆ. ಅದಕ್ಕೋಸ್ಕರನೇ ಸರಿಯಾದ ರೀತಿ ಏನು ಮಾಡಬೇಕು ಅಂಥೇಳಿ ಅಗ್ನಿಸಾಕ್ಷಿಕ ಮದುವೆ ಆಗಬೇಕು. ವಿಧಿನ ಮತ್ತೆ ಅದ್ರ ಜೊತೆಗೆ ವಿಧಿ ಬೇರೆ ಬೇಕು. ಅದಕ್ಕೆ ಸುಮ್ಮನೆ ಬೆಂಕಿ ಇಟ್ಬಿಟ್ಟು ಹಾಕೋದು, ಕ್ಯಾಂಡಲ್ ಇಟ್ಬಿಟ್ಟು ಅಗ್ನಿಸಾಕ್ಷಿ ಅಂತ ಬರ್ಲಕ್ಕ. ಕ್ಯಾಂಡಲ್ ಇಟ್ಟು ಇದಿಟ್ಟು ನಮ್ಮ ಹೀಟರ್ ಇಟ್ಟು ಮಾಡೋಕ್ಕೆ ಬರೋಲ್ಲ. ವಿಧಿನ ಅಗ್ನಿ ಸಂಸ್ಕಾರ, ವೈಷ್ಣವ ಸಂಸ್ಕಾರ ಆಗಬೇಕು ಅಗ್ನಿಗೆ. ಮತ್ತು ವಿಹಿತವಾದ ಹೋಮನೇ ಆಗಬೇಕು. ಆ ರೀತಿ ಮಾಡಿದಾಗ ಮಾತ್ರ ಸಾಧ್ಯ. ಹೋದರೆ ಸಾಧ್ಯ. ಅಪ್ಲಿಕೇಶನ್ನ ಕಂಪ್ಯೂಟರ್ ಮೇಲೆ ಅನುಕೂಲ ರಿಜೆಕ್ಟ್ ಮಾಡಿಬಿಡುತ್ತೆ. ಅದಕ್ಕೆ ಎದುರಿಗೆ ಕೊಟ್ಟಾಗ ಏನು ಮಾಡ್ಬೋದಾಗಿತ್ತು? ಬೇಕಾದ್ರೆ ಏನೋ ಕೇಳಿ ರಿಕ್ವೆಸ್ಟ್ ಮಾಡ್ಬೋದಾಗಿತ್ತು. ಇಲ್ಲೇನಿಲ್ಲ, ರಿಜೆಕ್ಟ್ ಮಾಡಕ್ಕೆ ಬಿಡುತ್ತೆ ಪರ್ಫೆಕ್ಟ್ ಇಲ್ಲ ಹೋದರೆ. ಆ ಥರ ಅದೆಲ್ಲ ದೈವಿಕವಾದ ಹಿನ್ನೆಲೆಯಲ್ಲಿ ನಡೆದಿರಬೇಕು. ವಿಧಿನಾ ವಸಿಷ್ಠ. ಮೊದಲು ವಸಿಷ್ಠರು ಯೋಗ್ಯ ಪುರೋಹಿತರು. ಅನ್ನಿ ಸರಿಯಾದ್ದು, ಸ್ಥಳ ಸರಿಯಾದ್ದು, ಕನ್ಯೆ ಸರಿಯಾದ್ದು, ಆ ಪುರೋಹಿತರು ಸರಿ, ಈ ಪುರೋಹಿತರು ಸರಿ. ವಿಧಿನ ವಿದ್ಯುಕ್ತ ಬೇರೆ ಮಾಡ್ತಾಯಿದ್ದು ಎಲ್ಲ ಸೇರಿದ್ದಕ್ಕೆ ಏನಾಯ್ತದು? ಅತಿ ಶ್ರೇಷ್ಠವಾಯಿತು, ಅತಿ ಶ್ರೇಷ್ಠವಾದ ಕಾರ್ಯ. ಸಂಗ್ರಹಣದಲ್ಲಿ ಬರೀತಾರೆ, ಏನು ಆಶ್ಚರ್ಯ. ಮದುವೆ ಆಗ್ತಿರೋದು ಲಕ್ಷ್ಮೀನಾರಾಯಣರದು, ಇಲ್ಲಿರೋದು ಜನಕ ರಾಜ, ಅಲ್ಲಿರೋದು ದಶರಥ ರಾಜ, ಅಲ್ಲಿ ವಿಶ್ವಾಮಿತ್ರರು, ಇಲ್ಲಿ ವಸಿಷ್ಠರು. ಏನು ವರ್ಣನೆ ಮಾಡೋದು ನಾವು ಅದನ್ನು? ಬೆಸ್ಟ್ ಇದರಲ್ಲಿ ಇರೋದ್ರಿಂದ ಅದನ್ನ ಕೇಳಿ ಸಂತೋಷ ಪಡಬೇಕೆ ಹೊರತು ನೋಡೋಕ್ಕಂತೂ ಸಾಧ್ಯ ಇಲ್ಲ ಅಂಥದ್ದು. ಕೇಳಿ ಸಂತೋಷ ಪಡಬೇಕಷ್ಟೇ. ಅದರ ಲಾಜ ಅಂದರೆ ಇದು ಅರಳು ಅಳಿನೋ, ಅದು ಅದಕ್ಕೆ ಲಾಜ ಅಂತಲೇ ಹೆಸರು. ತದಾ ಪುರೋಹಿತೋ ಗಾಧಿಸುತಾನುಮೋದಿತೋ ಜುಹಾವ ವಹ್ನಿಂ ವಿಧಿನಾ ವಸಿಷ್ಠ. ಅಲ್ಲಿಗಿರಲಿ, ನಾಳೆ ದಿವಸ ಮದುವೆ ಹೇಗೆ ಮಾಡ್ತಾರೆ ಅದೆಲ್ಲ ಹೇಳ್ತಾರೆ. ಮುಂದೆ ಏನಾಗುತ್ತೆ, ಪರಶುರಾಮರ ಪ್ರಸಂಗ ಅದೆಲ್ಲ ಬರುತ್ತೆ.